ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕಥಾವಾಚನ ಜಲಪಾತ ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿಯನ್ನು ವಾಚಿಸ್ತಾ ಇದ್ದೀವಿ. ಕಳೆದ ಬಾರಿಗೆ ನೋಡಿದ್ವಿ ನಾಡಗೌಡರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಮತ್ತು ಅವರ ಡೈರಿಯನ್ನು ಶ್ರೀಪತಿಯವರು ಓದಿದ್ದು. ಆ ಬಳಿಕದ ಭಾಗವನ್ನು ವಾಚನ ಮಾಡ್ತಾ ಇದ್ದೇನೆ. ಅದರಲ್ಲಿ ನೀನು ಓದುವಂಥದ್ದೇನೂ ಇಲ್ಲ ಎಂದು ಅವರು ಹೇಳಿದರು. ನಾನು ನಾಡಗೌಡರ ಡೈರಿಯನ್ನು ಓದಿದೆ. ಮೊದಲ ಸಲ ಓದಿದಾಗ ನನಗೆ ಅವರ ಜೀವನವು ಅನುಭವಗಳು ವಿಚಿತ್ರ ಎನಿಸಿದವು. ವಿರಾಮದಲ್ಲಿ ಮತ್ತೆ 2 ಸಲ ಓದುವಾಗ ಅವರು ತಂದುಕೊಂಡ ಅಂತ್ಯವು ಅವರ ಜೀವನಕ್ಕೆ ಸ್ವಾಭಾವಿಕವಾದದ್ದೇ ಅನ್ನಿಸಿತು. ಅವರು ಸತ್ತು ಈಗಲೇ 2 ತಿಂಗಳಾಗಿವೆ. ಸುಧಾಬಾಯಿ ಸತ್ತಾಗಿಂದ ನಾನು ಕೆಳಗೆ ಇಳಿಯುವಾಗ ಬಲಪಕ್ಕಕ್ಕೆ ತಿರುಗಿ ಅವರ ಮನೆ ಕಡೆಗೆ ನೋಡುತ್ತಿರಲಿಲ್ಲ. ಈಗಲಂತೂ ರಾತ್ರಿ ವೇಳೆ ಅಲ್ಲಿ ಹತ್ತಿ ಇಳಿಯುವುದಕ್ಕೆ ಭಯವಾಗುತ್ತದೆ. ಆದರೆ ಖಾಲಿಯಾದ 15 ದಿನಕ್ಕೆ ಆ ಮನೆಗೆ ಕಾಂದೇಶದ ಕಡೆಯ ಒಂದು ಸಂಸಾರ ಬಂದು ಆ ಮನೆಯಲ್ಲಿ ಹಿಂದೆ ಏನು ನಡೆಯಿತು ಎಂಬುದೇ ತಿಳಿಯದು ಎಂಬಂತೆ ವಾಸವಾಗಿದೆ. ಇನ್ನೇನು ಡಿಸೆಂಬರ್ ತಿಂಗಳು ಕಳೆಯುತ್ತಾ ಬಂತು. ಉಮೆಗೆ 1 ವರ್ಷವಾಗುತ್ತದೆ. ಅವಳು ಈಗಾಗಲೇ ಒಂದೊಂದಾಗಿ ತಪ್ಪು ಹೆಜ್ಜೆ ಹಾಕುತ್ತಾಳೆ. ಅವಳಿಲ್ಲದಿದ್ದರೆ ನನಗೆ ಹೊತ್ತೇ ಹೋಗುತ್ತಿರಲಿಲ್ಲವಾದರೂ ಈ ಕಿಷ್ಕಿಂದೆಯ ಗೂಡಿನಲ್ಲಿ ಅವಳ ಚೇಷ್ಟೆಯನ್ನು ಸಹಿಸುವುದು ಕಷ್ಟ. ಅವಳ ನಗೆ, ಆಟ ಮತ್ತು ಚೇಷ್ಟೆಗಳಲ್ಲಿ ನಮಗೆ ಸಂತೋಷವಿದ್ದರೂ ನಮ್ಮಿಬ್ಬರ ಜೀವನದಲ್ಲಿ ಮತ್ತೆ ಬೇಸರ, ನಿರಾಶೆಗಳು ತಲೆ ಹಾಕಿವೆ. ಹಳೆಯ ಕೃತಕ ಜೀವನವು ಬೇಡವೆಂದು ಇಬ್ಬರು ನಿರ್ಧರಿಸಿದರೂ ಸ್ವಾಭಾವಿಕವಾಗಿ ಜೀವನದಲ್ಲಿ ವಿಹರಿಸಲು ನಮ್ಮಿಬ್ಬರಲ್ಲಿ ಯಾರಿಗೂ ಧೈರ್ಯವಿಲ್ಲ. ಈಗ 1 ತಿಂಗಳಲ್ಲಿ ತಾನೇ ಹಾಲಿನ ಬೆಲೆ ಮತ್ತೆ ಏರಿತು. ಒಮ್ಮೆ ಹುಟ್ಟಿದ ಮೇಲೆ ಅವಳಿಗೆ ಹಾಲು, ಗ್ರೈಪ್ ವಾಟರ್, ನೆಗಡಿ, ಕೆಮ್ಮು, ಜ್ವರ ಏನಾದರೂ ಆದರೆ ಔಷಧಿ, ಹೀಗೆ ತಿಂಗಳಿಗೆ ಏನಿಲ್ಲವೆಂದರೂ 30 ರೂಪಾಯಿ ಖರ್ಚು ಹೆಚ್ಚಾಗಿದೆ. ಮಕ್ಕಳ ಜೀವನವನ್ನು ಖರ್ಚಿನ ಲೆಕ್ಕದಿಂದ ಅಳೆಯುವುದು ಪಾಪದ ಯೋಚನೆ. ಅಣ್ಣ ಬದುಕಿದ್ದಾಗ ಅವರು ಎಂದಿಗೂ ಹೀಗೆ ಆಲೋಚಿಸಿರಲಿಲ್ಲ. ಸುಬ್ಬು 1 ಸಲ ಇಂತಹ ಮಾತನಾಡಿದ್ದಕ್ಕೆ ಅವರು ಕೋಪದಿಂದ ನೊಂದುಕೊಂಡಿದ್ದರು. ಆದರೆ ಬೊಂಬಾಯಲ್ಲಿ ಖರ್ಚನ್ನು ಲೆಕ್ಕ ಹಾಕಲೇಬೇಕು. ವಿಶ್ವನ ಸ್ಕೂಲಿನ ಫೀ ತಿಂಗಳಿಗೆ 2 ರೂಪಾಯಿ ಹೆಚ್ಚಾಗಿದೆ. ಅಕ್ಕಿ ಗೋಧಿಯ ಧಾರಣೆಯೂ ಏರಿದೆ. ದಿನದಿನಕ್ಕೆ ಕಡಿಮೆಯಾಗುವ ಅಥವಾ ಹಿಂದಿನಂತೆ ಇರುವ ಧಾರಣೆಯು ಯಾವ ಪದಾರ್ಥಕ್ಕೂ ಇಲ್ಲ. ಇನ್ನು 4 ತಿಂಗಳಿಗೆ ದಿಲ್ಲಿಯಲ್ಲಿ ಪಾರ್ಲಿಮೆಂಟ್ ಸೇರುವುದು ಹೊಸ ಕರಗಳನ್ನು ಹಾಕಿ ಇಲ್ಲವೇ ಹಳೆಯದನ್ನು ಏರಿಸಿ ಧಾರಣೆ ವಾಸಿಗಳನ್ನು ಹೆಚ್ಚಿಸುವುದಕ್ಕೆ ಎಂದು ಕಾಣುತ್ತದೆ. ಮುಂದಿನ ತಿಂಗಳಿಂದ ದಿನವೂ ಪೇಪರ್ ತೆಗೆದುಕೊಳ್ಳುವುದನ್ನೂ ನಿಲ್ಲಿಸಬೇಕು. ಅದರಿಂದಾದರೂ ತಿಂಗಳಿಗೆ 4.25 ರೂಪಾಯಿ ಉಳಿದರೆ ಎಷ್ಟೋ ವಾಸಿ. ಇಂತಹ ಸ್ಥಿತಿಯಲ್ಲಿ ನಾವು ಸ್ವಾಭಾವಿಕ ರೀತಿಯಲ್ಲಿ ಸಂಸಾರ ಮಾಡುವುದು ಹೇಗೆ? ಒಂದು ಮಗು ಹುಟ್ಟಿದ ಮೇಲೆ ನಾವು ಅದರೊಡನೆ ಎಷ್ಟೇ ಸಂತೋಷ ಪಡಲಿ, ಅದು ಹುಟ್ಟುವುದಕ್ಕೆ ಮುಂಚೆ ಅದರ ಜನ್ಮವನ್ನು ತಡೆಯಲು ನಾವು ತೆಗೆದುಕೊಳ್ಳುವ ಎಚ್ಚರಿಕೆ ಎಷ್ಟು? ಅಷ್ಟು ಎಚ್ಚರಿಕೆ ತಪ್ಪಿಯೂ ಅಕಸ್ಮಾತ್ ಅದು ತನ್ನ ಆಗಮನದ ಸೂಚನೆ ಕೊಟ್ಟರೆ ದೊಡ್ಡದೊಂದು ಆಘಾತವೇ ಆದಂತೆ ನಾವು ಉದ್ವಿಗ್ನರಾಗಿ ಚಿಂತಿಸುವುದೆಷ್ಟು? ಜೀವನ ಸೃಷ್ಟಿ ಎಂದರೆ ದುರಂತವೇ? ಬೊಂಬಾಯಲ್ಲಿ ಹಾಗೆಯೇ ಭಾವಿಸಬೇಕು. ಕೆಳಗಿನ ಮನೆಯ ಮಿಸ್ತ್ರಿಯ ಹೆಂಡತಿಯೊಡನೆ ನನಗೀಗ ಪರಿಚಯವಾಗಿದೆ. ಆಕೆ ಆಪರೇಷನ್ ಮಾಡಿಕೊಂಡಿದ್ದಾರಂತೆ. ನೀವು ಮಾಡಿಸಿಕೊಳ್ಳಿ, ಯಾವ ಸಮಸ್ಯೆಯೂ ಇರುವುದಿಲ್ಲ ಎಂದು ನನಗೆ ಹೇಳಿದರು. ಆದರೆ ಇತ್ತೀಚೆಗೆ ನಮ್ಮಿಬ್ಬರ ವಿಚಾರವೇ ಬೇರೆಯಾಗಿದೆ. ಸುಧಾಬಾಯಿಯ ಸಾವು ನಮ್ಮ ವಿಚಾರವನ್ನು ಪುಷ್ಟಿಗೊಳಿಸಿದೆ. ಜೀವ, ಸೃಷ್ಟಿ ಮತ್ತು ರತಿಗಳೆರಡು ಪರಸ್ಪರ ಸಂಬಂಧವಿಲ್ಲದ ವ್ಯಾಪಾರಗಳೆಂಬ ನಾಡಗೌಡರ ಸಿದ್ಧಾಂತವು ಮಿಥ್ಯವಾದದ್ದು. ಸುಧಾಬಾಯಿ ಹೆಚ್ಚು ಓದಿದವರಲ್ಲವಾದರೂ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದರು. ಮಿಸ್ತ್ರಿಯ ಹೆಂಡತಿ ಹೇಳಿದಂತೆ ನಾನು ಶಸ್ತ್ರಕ್ರಿಯೆ ಮಾಡಿಸಿಕೊಂಡರೆ ಸಮಸ್ಯೆ ಪರಿಹಾರವಾಗುವುದಿಲ್ಲ. ಜೀವ ಸೃಷ್ಟಿ ಬೇಡವಾದವರು ರತಿಯನ್ನೇ ಬಿಡಬೇಕು. ರತಿಯನ್ನು ಬಿಡುವವರಿಗೆ ಶಸ್ತ್ರಕ್ರಿಯೆಯ ಅಗತ್ಯವಿಲ್ಲ. ಶಸ್ತ್ರಕ್ರಿಯೆಯನ್ನೇ ಆಗಲಿ ಮತ್ತೆ ಯಾವ ವಿಧಾನವನ್ನೇ ಆಗಲಿ ಅನುಸರಿಸುವವರು ಆಂಶಿಕವಾಗಿ ಆದರೂ ಜೀವ ಸೃಷ್ಟಿಯೂ ರತಿಯೂ ಪರಸ್ಪರ ಭಿನ್ನ ಕ್ರಿಯೆಗಳೆಂಬ ನಾಡಗೌಡರ ತತ್ವವನ್ನು ಒಪ್ಪಿಕೊಂಡ ಹಾಗೆ ಒಪ್ಪುವವರಿಗೆ ಸುಧಾಬಾಯಿ ಮತ್ತು ನಾಡಗೌಡರಿಗೆ ಬಂದಂತಹ ಅಂತ್ಯವು ದೈಹಿಕವಾಗಿ ಅಲ್ಲದಿದ್ದರೂ ಆತ್ಮಿಕವಾಗಿ ಆದರೂ ಬಂದೇ ಬರುತ್ತದೆ. ಸ್ವಸಾಂಗತ್ಯದ ದೃಷ್ಟಿಯಿಂದ ನಾಡಗೌಡರ ವಿಚಾರವನ್ನು ಯಾರೂ ಸೋಲಿಸುವುದಕ್ಕೆ ಆಗುವುದಿಲ್ಲವೆಂದು ಇವರು ಹೇಳುತ್ತಾರೆ. ಜೀವಸೃಷ್ಟಿ ಮತ್ತು ರತಿಗಳ ಭಿನ್ನತೆಯನ್ನು ಒಪ್ಪಿಕೊಂಡರೆ ಮುಂದಿನ ಮೆಟ್ಟಲಲ್ಲಿ ಅವರ ಅನ್ಯವೀರ್ಯದ ಕೃತಕ ಪ್ರಯೋಗದಿಂದ ಪಡೆಯುವ ನಿರೋಗಿಯೂ ದೀರ್ಘಾಯುವೂ ಆದ ಸಂತಾನದ ವಾದವನ್ನು ಒಪ್ಪಲೇಬೇಕು. ಅದರ ಮೊದಲ ಮೆಟ್ಟಲಾಗಿ ಪಾತಿವೃತ್ಯ, ಸಾತಿವೃತ್ಯ ಮೊದಲಾದ ಧರ್ಮದ ಕಲ್ಪನೆಗಳನ್ನು ಅಲ್ಲಗಳೆಯಬೇಕು. ನಾಡಗೌಡರು ಹುಚ್ಚು ಕಲ್ಪನೆಯ ಪಶುವೈದ್ಯರಲ್ಲ. ಹೊಸ ಯುಗದ ವಿಚಾರವನ್ನು ಅದರ ತಾರ್ಕಿಕ ನಿಷ್ಕರ್ಷೆಯವರೆಗೂ ಮುಟ್ಟಿಸಿದ ವೈಚಾರಿಕರು ಎಂಬುದನ್ನು ಇವರು ನನಗೆ ಸರಿಯಾಗಿ ವಿವರಿಸಿ ಅರ್ಥ ಮಾಡಿಸಿದರು. ಆದರೆ ಆ ವಿಚಾರವನ್ನು ಸತ್ಯವೆಂದು ಭ್ರಮಿಸಿ ಅನುಸರಿಸ ಹೊರಟು ಅವರು ದುರಂತವನ್ನು ತಂದುಕೊಂಡರು. ಇದುವರೆಗೂ ನಾನು ಆರೋಗ್ಯವಾಗಿದ್ದೇನೆ. ಈಗ 1 ತಿಂಗಳಿಂದ ನಾವಿಬ್ಬರು ಮಾತನಾಡಿಕೊಂಡು ಬ್ರಹ್ಮಚರ್ಯ ಪ್ರಾರಂಭಿಸಿದ್ದೇವೆ. ನಾಡಗೌಡರ ವಿಚಾರವನ್ನು ತಿರಸ್ಕರಿಸಬೇಕಾದರೆ ಬೊಂಬಾಯಿಯಲ್ಲಿ ಬ್ರಹ್ಮಚರ್ಯ ಒಂದೇ ದಾರಿ. ಆದರೆ ಆ ದಾರಿಯಲ್ಲಿ ಎಷ್ಟು ದಿನ ನಡೆಯಬಹುದು? ಈ 1 ತಿಂಗಳಿಗೆ ನಮಗೆ ಜೀವನವು ನೀರಸವೆನಿಸುತ್ತಿದೆ. ನಿನ್ನೆಯ ದಿನ ಇವರು ನನ್ನ ಕೈಲಿ, ವಸು, ಈಗ 10-12 ದಿನದಿಂದ ನಿನ್ನ ಮುಖ ಗಡುಸಾಗಿ ಕಾಣುತ್ತಿದೆ.
ನಿನಗೆ ಸ್ವಾಭಾವಿಕವಾದ ಮಾರ್ಧವತೆಯು ಸ್ನಿಗ್ಧ ಭಾವವು ಮುಖದ ಮೇಲೆ ಇಲ್ಲದಿದ್ದರೆ ನನಗೆ ದುಃಖವಾಗುತ್ತದೆ ಎಂದರು. ಆ ಮಾತಿನ ಅರ್ಥ ತಕ್ಷಣ ತಿಳಿದರೂ ನಾನು ಅಸಹಾಯಕಳು. ಅಸ್ವಾಭಾವಿಕ ಜೀವನದ ಸ್ತ್ರೀಯ ಮುಖದ ಮೇಲೆ ಸ್ನಿಗ್ಧತೆಯು ಹೇಗೆ ಉಳಿಯಬೇಕು? ಕೃತಕ ಜೀವನದ ಪುರುಷನ ಕಣ್ಣುಗಳಲ್ಲಿ ಉಲ್ಲಾಸ ಎಲ್ಲಿಂದ ಬರಬೇಕು? ಮತ್ತೆ 1 ತಿಂಗಳು ಕಳೆಯಿತು. ಇವರು ಸದಾ ತಮ್ಮಲ್ಲಿಯೇ ಏನೋ ಯೋಚಿಸುತ್ತಿರುತ್ತಾರೆ. ಮನೆಯಲ್ಲಿ ವಿಶ್ವ ಇಲ್ಲದಿರುವಾಗ ಅದೇನೆಂದು ಹತ್ತಿರ ಹೋಗಿ ಇವರನ್ನು ಆತ್ಮೀಯವಾಗಿ ಕೇಳಲು ನನಗೆ ಭಯವಾಗುತ್ತದೆ. ನಿನ್ನೆ ಇವರನ್ನು ರಮಿಸಿ ಕೇಳಿದಾಗ ಹೇಳಿದರು, ವಸು, ನನ್ನ ಮನಸ್ಸಿಗೆ ಒಂದು ಹೊಸ ವಿಚಾರ ಹೊಳೆದಿದೆ. ನೀನು ಒಪ್ಪಿದರೆ ನಮ್ಮ ಈ ಎಲ್ಲ ಸಮಸ್ಯೆಯು ಬಗೆಹರಿಯುತ್ತದೆ. ಅದೇನೆಂದು ನಾನು ಉತ್ಸಾಹದಿಂದ ಕೇಳಿದೆ. ಅವರು ಹೇಳಿದರು, ಹಾಗೂ ನಮ್ಮ ಊರು ಅಗ್ರಹಾರದಲ್ಲಿ ಹಿರಿಯರದ್ದಾಗಿ ಒಂದಿಷ್ಟು ಜಮೀನು, 1 ಮನೆ ಅಂತ ಇದೆ. 100 ತೆಂಗಿನ ಮರ, 3 ಎಕರೆ ಹೊಲ, 1 ಎಕರೆ ಗದ್ದೆ. ಈ ಪಾಗಡಿಗೆ ಅಂತ ಮಾರದೆ ಇದ್ದಿದ್ದರೆ ಇನ್ನೂ 1-2 ಎಕರೆ ಉಳಿದುಕೊಳ್ಳುತ್ತಿತ್ತು. ಈಗ ಉಳಿದಿರೋದೇ ಸಾಕು. ಬಾಡಿಗೆ ಇಲ್ಲದ ಸ್ವಂತ ಮನೆ, ನೀರಿಗೆ ದುಡ್ಡಿಲ್ಲ. ಒಂದು ಹಸುವನ್ನೋ ಎಮ್ಮೆಯನ್ನೋ ಕಟ್ಟಿಕೊಂಡರೆ ಹಾಲು ಮೊಸರು ತುಪ್ಪದ ಖರ್ಚಿಲ್ಲ. ಹಿತ್ತಲಿನಲ್ಲಿ ಬೇಕಾದಷ್ಟು ತರಕಾರಿ ಬೆಳೆದುಕೊಳ್ಳಬಹುದು. ಜಮೀನಿನಲ್ಲಿ ಬರುವ ದಿನಸಿ ಉಂಡು ಮಿಗುತ್ತದೆ. ಮನೆಗೆ ಬಂದವರಿಗೂ ಧಾರಾಳವಾಗಿ ಒಂದು ತುತ್ತು ಬಡಿಸಬಹುದು. ಮೇಲು ಖರ್ಚಿಗೆ ತೋಟದ ಉತ್ಪತ್ತಿ ಸಾಕು. 4 ಮಕ್ಕಳಾದರೂ ಇವು ಯಾಕೆ ಹುಟ್ಟಿದವು ಅಂತ ಶಪಿಸದೆ ಮನೆಯ ಹಾಲು, ಮನೆಯ ಹಿಟ್ಟು, ತರಕಾರಿ ಹಾಕಿ ಸಾಕಬಹುದು. ಸ್ವಲ್ಪ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಷ್ಟೇ. ಊರಿನಲ್ಲಿದ್ದರೆ ಇನ್ನು ಮುಂದೆ ನಾನು ಬರೆಯುವ ಚಿತ್ರ ಏನಿದ್ದರೂ ನಿಜವಾದ ಕಲಾ ಪ್ರವೃತ್ತಿಯಿಂದ ಪ್ರೇರಿತವಾಗುವುದೇ ವಿನಾ ಈ ಜಾಹೀರಾತು ಕಂಪನಿಗೆ ಬರೆಯುವುದಿಲ್ಲ. ಖಾಂಡಾಲದ ಚಿತ್ರಗಳನ್ನು ಸ್ನೋ ಕಂಪನಿಯ ಕ್ಯಾಲೆಂಡರಿಗೆ ಮಾರಿದ್ದನ್ನು ನೆನೆಸಿಕೊಂಡರೆ ಹೊಟ್ಟೆ ಉರಿಯುತ್ತದೆ. 15 ದಿನಗಳಲ್ಲಿ ನನ್ನ ಮನಸ್ಸು ಪೂರ್ತಿಯಾಗಿ ಅವರು ಹೇಳಿದ ಸಲಹೆಗೆ ಒಪ್ಪಿತು. ಮನೆಯ ಬಾಡಿಗೆ, ಹಾಲು, ಬೆಣ್ಣೆ, ತರಕಾರಿ, ವಿಶ್ವನ ಸ್ಕೂಲು ಮತ್ತು ಮೋಟಾರು, ಸ್ಟೋವಿನ ಸೀಮೆ ಎಣ್ಣೆ ಇವುಗಳ ಯಾವ ಖರ್ಚು ಇಲ್ಲದೆ ನಡೆದರೆ ಉಳಿದವುಗಳು ಹೇಗಾದರೂ ಆದವು. ಅಗ್ರಹಾರದಲ್ಲಿ ಸಹ ಮಿಡ್ಲ್ ಸ್ಕೂಲ್ ಬಂದಿದೆಯಂತೆ. ಹಳ್ಳಿಯ ಸಂಸಾರ ನನಗೆ ಗೊತ್ತಿಲ್ಲದ್ದಲ್ಲ. ತಿರುಮಲಕೂಡಿನಲ್ಲಿ ಇದ್ದಾಗ ನಾವು ಹಸು ಕಟ್ಟಿಕೊಂಡಿದ್ದೆವಲ್ಲ, ಸಮೃದ್ಧಿಯಾಗಿ ಹಾಲು ಮಜ್ಜಿಗೆ ಕುಡಿಯುತ್ತಿದ್ದೆವು. ನನಗೆ ಸ್ವಲ್ಪ ಕಷ್ಟವಾಗುತ್ತೆ. ಹಸುವನ್ನು ನಾನೇ ನೋಡಿಕೊಳ್ಳಬೇಕು, ಬೇಸರ ಕಳೆಯುತ್ತದೆ. ಒಂದು ದಿನ ಇವರಿಗೆ ನಾನು ಖಂಡಿತವಾಗಿ ಹೇಳಿದೆ, ಬೊಂಬಾಯಿ ಬಿಟ್ಟು ಬಿಡೋಣ. ಈ ಏಪ್ರಿಲ್ ತಿಂಗಳಲ್ಲಿ ವಿಶ್ವನ ಸ್ಕೂಲ್ ಮುಗಿದು ಬಿಟ್ರೆ ಸಾಕು, ಊರಿಗೆ ಹೋಗೋಣ. ನಮ್ಮ ಜಮೀನ್ ನಾವೇ ಸ್ವಂತವಾಗಿ ಹೇಗಾದರೂ ಮಾಡಿಸಬಹುದು. ನಾನು ಹೊಲದಲ್ಲಿ ಕೆಲಸ ಮಾಡ್ತೀನಿ. ಆದ್ರೆ ಈ ಮನೆಗೆ 4,000 ರೂಪಾಯಿ ಪಾಗಡಿ ಸುರಿದಿದ್ದೇವೆ. ಹಾಗೆ ಬಿಟ್ಟು ಹೋಗೋಕೆ ಈ ಹೊಟ್ಟೆ ಉರಿಯುತ್ತೆ. ಇವರು ಕಂಪನಿಯಲ್ಲಿ ಈ ವಿಷಯ ಮಾತನಾಡಿದರಂತೆ. ಇವರನ್ನು ಕಳಿಸಲು ಆರ್ಟ್ ಡೈರೆಕ್ಟರ್ ಮತ್ರಾನಿ ಮೊದಲು ಒಪ್ಪಲಿಲ್ಲವಂತೆ. ಇವರು ಹೋಗುವುದೇ ನಿಜವೆಂದ ಮೇಲೆ ಹಠ ಹಿಡಿದ ಮೇಲೆ ಒಪ್ಪಿದರಂತೆ. ಮತ್ರಾನಿ ಒಳ್ಳೆಯ ಮನುಷ್ಯರು. ನಮ್ಮ 4,000 ಪಾಗಡಿಗೆ ಅವರು ಅರ್ಧ ಮಟ್ಟಿನ ವ್ಯವಸ್ಥೆ ಮಾಡಿದ್ದಾರೆ. ಇವರು ನನ್ನ ಕೈಲಿ ಹೇಳಿದರು, ನೋಡು, ನಮ್ಮ ಕಂಪನಿಗೆ ನೋಟಾನಿ ಅಂತ ಹೊಸ ಆಫೀಸ್ ಮ್ಯಾನೇಜರ್ ಬಂದಿದ್ದಾರೆ. ಅವರಿಗೆ ವಾಸಕ್ಕೆ ಮನೆ ಬೇಕು. ಅವರಿಂದ ಮತ್ರಾನಿಯವರು ನನಗೆ 2,000 ರೂಪಾಯಿ ಕೊಡಿಸ್ತಾರೆ. ಈ ಮನೇನ ನಾವು ಅವರಿಗೆ ಕೊಟ್ಟು ಹೋಗಬೇಕು. ಸದ್ಯಕ್ಕೆ ಬಾಡಿಗೆ ನನ್ನ ಹೆಸರಿನಲ್ಲಿ ಇರುತ್ತೆ. ಬ್ಯಾಂಕಿನಲ್ಲಿ ಒಂದು ಖಾತೆ ತೆಗೆದು ನನ್ನ ಹೆಸರಿನಲ್ಲೇ ಬಾಡಿಗೆ ಸಲ್ಲಿಸುವಂತೆ ಬ್ಯಾಂಕಿಗೆ ತಿಳಿಸುವುದು. ನೋಟಾನಿಯವರು ಪ್ರತಿ ತಿಂಗಳು ಬ್ಯಾಂಕಿನ ಖಾತೆಗೆ ಹಣ ತುಂಬುತ್ತಾರೆ. ಕೆಲವು ದಿನ ಕಳೆದ ಮೇಲೆ ಬಾಡಿಗೆನ ಹೇಗಾದರೂ ಮಾಡಿ ನೋಟಾನಿಯವರಿಗೆ ವರ್ಗಿಸಬಹುದು. ನಮ್ಮ 4,000 ಪೂರ್ತಿ ಹೋಗುವುದಿಲ್ಲ, ಅರ್ಧವಾದರೂ ಬಂದಂತೆ ಆಗುತ್ತೆ. ಮತ್ರಾನಿಯವರ ಸ್ವಭಾವ ಬಹಳ ಒಳ್ಳೆಯದಂತೆ. ಹಾಗೆಂದು ಇವರು ಅವರ ಬಗೆಗೆ ಮೊದಲು ಹೇಳುತ್ತಿದ್ದರು. 2,000ವಾದರೂ ಕೈಗೆ ಬಂದರೆ ಎಷ್ಟೋ ಅನುಕೂಲ. ಈಗ 2 ವರ್ಷದಿಂದ ಜಮೀನಿನ ಗುತ್ತಿಗೆದಾರ 1 ಆಣೆಯನ್ನು ಕಳಿಸಲಿಲ್ಲ. ಈಗ ಊರಿಗೆ ಹೋದ ಮೇಲೆ ಮುಂದಿನ ಸಲದ ಪೈರು ಕೈಗೆ ಬರುವ ತನಕ ಜೀವನಕ್ಕೆ ಬೇರೆ ದಾರಿ ಇಲ್ಲ. ಅಲ್ಲದೆ ಹೋದ ಮೇಲೆ ಒಂದು ಹಸು, ಅದಕ್ಕೆ ಹುಲ್ಲು ಮೊದಲಾಗಿಕೊಳ್ಳಬೇಕು. ಹಳ್ಳಿಯ ಸಂಸಾರಕ್ಕೆ ಬೇಕಾದ ಕೆಲವು ಹಿತ್ತಾಳೆ ಪಾತ್ರೆಗಳು ಬೇಕು. ಸ್ಟೋವಿನ ಮೇಲೆ ಮಾಡುವ ಸ್ಟೀಲ್ ಪಾತ್ರೆಗಳನ್ನು ಹಳ್ಳಿಯ ಮಸಿ ಒಲೆಯ ಮೇಲೆ ಇಡುವ ಹಾಗಿಲ್ಲ. ಇವೆಲ್ಲಕ್ಕೂ ಕೈಲಿ ಸಾಕಷ್ಟು ದುಡ್ಡು ಇರಬೇಕು. ನಾವು ಊರಿಗೆ ಹೊರಡುವುದು ಇನ್ನು 15 ದಿನ ಇರುವಾಗ ಇವರು ಹೊಸದಾಗಿ ಕ್ಯಾನ್ವಾಸ್, ಬಣ್ಣ ಮೊದಲಾದವುಗಳನ್ನು ಕೊಂಡು ತಂದಿಟ್ಟರು. ನನ್ನನ್ನು ಕರೆದುಕೊಂಡು ಹೋಗಿ 150 ರೂಪಾಯಿಗೆ ಒಂದು ಹೊಸದಾದ ಮೆರಿಜಿನ ತಂಬೂರಿ ಕೊಂಡು ತಂದರು. ಊರಿನಲ್ಲಿ ಗುರುವಂತೂ ಇಲ್ಲ. ಆದರೆ ನೀನು ದಿನಾ ಕೂತು ಹಾಡಬೇಕು. ಮನಸ್ಸು ಬಂದು ಎತ್ತರದಲ್ಲಿ ಕಿರಿಚಬೇಕು. ನಿನಗೆ ಬರುವ ರಾಗ ಮತ್ತು ಹಾಡುಗಳನ್ನೇ ಮನಸ್ಸು ತುಂಬುವ ಹಾಗೆ ಹಾಡು. ಮುಂಜಾನೆ ಹಕ್ಕಿ ಚಿಲಿಪಿಲಿ ಗುಟ್ಟುವಾಗ, ಸಂಜೆ ಹಸುಗಳು ಅಂಬಾ ಎನ್ನುವಾಗ ನಾನು ಮುಕ್ತ ಹಳ್ಳಿಯ ಮುಕ್ತ ಪ್ರಜ್ಞೆಯಿಂದ ತಂಬೂರಿಯ ಮೇಲೆ ಹಾಡುವ ಕಲ್ಪನೆಯಿಂದಲೇ ಪುಳಕಿತಳಾದೆ. ವಿಶ್ವನ ಸ್ಕೂಲ್ ಮುಗಿಯುವುದನ್ನೇ ಕಾಯುತ್ತಿದ್ದೆ. ಆದರೂ ಬೊಂಬಾಯಿಯನ್ನು ಬಿಟ್ಟು ಹೋಗುವ ದಿನ ಹತ್ತಿರ ಬರುತ್ತಿದ್ದಂತೆ ಮನಸ್ಸಿನಲ್ಲಿ ಅದೇನೋ ಕಳೆದುಕೊಳ್ಳುವಂತೆ ಆಗುತ್ತಿತ್ತು. ಇಷ್ಟು ದಿನವೂ ನಾವು ತಿರಸ್ಕರಿಸುತ್ತಿದ್ದ ಆತ್ಮಹೀನವಾದ ಈ ದೈತ್ಯ ನಗರವು ಪ್ರಿಯವಾಗುವಂತೆ ಕಾಣುತ್ತಿತ್ತು. ಅಭ್ಯಾಸವಾದ ಯಾವ ವಸ್ತುವನ್ನು ಬಿಡುವಾಗಲೂ ಹೀಗೆ ಆಗುತ್ತದೆ. ಆದರೆ ಅದು 2 ದಿನ ಮಾತ್ರ. ಆಮೇಲೆ ಅದು ತಾನಾಗಿಯೇ ಮರೆಯುತ್ತದೆ ಎಂದು ಮನಸ್ಸಿಗೆ ಸಮಾಧಾನ ಹೇಳಿಕೊಳ್ಳುತ್ತಿದ್ದೆ. ಹೆಚ್ಚು ಕಡಿಮೆ ಈ ಊರಿನಲ್ಲಿ ನಾನು ಎಲ್ಲ ಸ್ಥಳಗಳನ್ನು ನೋಡಿದ್ದೆ. ಆದರೂ ಮತ್ತೆ ಒಂದು ದಿನದ ಮಟ್ಟಿಗಾದರೂ ವಿನಾಕಾರಣ ಖರ್ಚು ಮಾಡಿಕೊಂಡು ನಾವು ಇಲ್ಲಿಗೆ ಬರುವ ಸಾಧ್ಯತೆ ಇಲ್ಲವಾದುದರಿಂದ 1-2 ದಿನ ಎಲ್ಲರೂ ಕೂಡಿ ಊರನ್ನು ಸುತ್ತಿ ಬಂದೆವು.
ಮುಂಬೈಯಿಂದ ಹೊರಗೆ ಹೋಗಬೇಕೆಂದು ನಾವು ಊರಿಗೆ ಬಂದದ್ದು ಒಂದು ದೃಷ್ಟಿಯಿಂದ ಮುಂಬಯಿಯ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ಹೋದಂತೆ ಆಯಿತು. ಈಗ ಅಗ್ರಹಾರವು ಮುಂಬೈಗಿಂತ ಹೆಚ್ಚು ಕೆಟ್ಟು ಹೋಗಿದೆ. ಹಿರಿಯರು ಕಟ್ಟಿಸಿದ ಸ್ವಂತ ಮನೆ ಇರುವುದರಿಂದ ಇಲ್ಲಿ ಪಾಗಡಿ ಇಲ್ಲದೆ ನಮಗೆ ಮನೆಯ ಸಮಸ್ಯೆ ಬಗೆಹರಿತೇ ವಿನ ಉಳಿದ ವಿಷಯಗಳಲ್ಲಿ ಮುಂಬಯಿಯೇ ಉತ್ತಮವೆನಿಸುತ್ತಿದೆ. ಅಗ್ರಹಾರವೆಂದರೆ ನನಗೆ ಕೇವಲ ಚಿಕ್ಕ ವಯಸ್ಸಿನಲ್ಲಿ ಮೂಡಿದ ಚಿತ್ರ ರೂಪದಲ್ಲಿತ್ತು. ನಮ್ಮೂರು ಮುಂಬೈಗಿಂತ ಪ್ರಾಚೀನವಾದದ್ದು. ಅಲ್ಲಿ ಜಕಣಾಚಾರಿ ಕಟ್ಟಿದ ಕೇಶವ ದೇವರ ಗುಡಿ ಇದೆ. ಊರಿನ ಪೂರ್ವಕ್ಕಿಂತ ಒಂದು ಬಂಡೆಯ ಮೇಲೆ ಭೀಮನ ಹೆಜ್ಜೆ ಇದೆ. ಭೀಮಸೇನನಿಗೋ ಧರಾಸಂದನಿಗೋ ಯುದ್ಧವಾದಾಗ ಭೀಮನು ಇಲ್ಲಿ ಸಿಟ್ಟಿನಿಂದ ಒಂದು ಕಾಲನ್ನು ನೆಲಕ್ಕೆ ಅಪ್ಪಳಿಸಿದನಂತೆ. ಅದರ ಹೆಜ್ಜೆಯ ಗುರುತು ಈಗಲೂ ಇದೆ. ಅದರ ಹತ್ತಿರವೇ ಇರುವ ಕಲ್ಲಿನ ಗವಿಯಲ್ಲಿ ಗಣಪತಿಯು ಬಂಡೆಯಿಂದ ಮೂಡಿ ಹುಟ್ಟಿದ್ದಾನೆ. ಗಣಪನ ಹಬ್ಬದ ದಿನ ಇಲ್ಲಿಗೆ ದೇವತೆಗಳು ಸಹ ಬಂದು ಅರುಣೋದಯಕ್ಕೆ ಮೊದಲೇ ಪೂಜೆ ಮಾಡಿ ಹೋಗಿರುತ್ತಾರೆ. ಮುಂಬೈ ಎನ್ನುವ ನಗರಕ್ಕೆ ಇಂತಹ ಪೌರಾಣಿಕ ಹಿನ್ನೆಲೆ ಇಲ್ಲ. ಮುಂಬಾದೇವಿಯ ಗುಡಿಯನ್ನು ಬಿಟ್ಟರೆ ಅದಕ್ಕೆ ಬೇರೆ ದೇವರಿಲ್ಲ. ಕ್ರಿಸ್ತ ಪೂರ್ವ ಯುಗದಲ್ಲಿ ಅದು ವ್ಯಾಪಾರ ಕೇಂದ್ರವಾಗಿತ್ತಂತೆ. ಇರಬಹುದು, ಆದರೆ ಸೂಯೇಜ್ ಕಾಲುವೆಯಾದ ಮೇಲಲ್ಲವೇ ಅದು ಈಗಿನ ದೈತ್ಯಾಕಾರದಲ್ಲಿ ಬೆಳೆದು ನಿಂತದ್ದು. ಅಗ್ರಹಾರವು ಪೌರಾಣಿಕ ಭಾರತದ ದರ್ಶನವನ್ನು ಕೊಡುವ ಒಂದು ಪುಟ್ಟ ಹಳ್ಳಿ. ಭಾರತದ ಎಲ್ಲೆಲ್ಲಿಯೂ ಇಂತಹ ಹಳ್ಳಿಗಳಿವೆ. ಮುಂಬೈಗೂ ಪೌರಾಣಿಕ ಭಾರತಕ್ಕೂ ಸಂಬಂಧವಿಲ್ಲ. ಅದು ಹೊರದೇಶದ ಸಂಪರ್ಕದ ವಾಣಿಜ್ಯ ಕೇಂದ್ರ ಮಾತ್ರ. ಅದನ್ನು ಬಿಟ್ಟು ಅಗ್ರಹಾರಕ್ಕೆ ಬರುವ ಮೊದಲು ನನ್ನ ಹೃದಯವು ಸಂಭ್ರಮದಿಂದ ಹಿಗ್ಗುತ್ತಿತ್ತು. ಮನಸ್ಸು ಗವಿ ಗಣಪತಿಯ ದಿವ್ಯ ಯುಗ, ಭೀಮಸೇನನ ಶೂರ ಯುಗ, ಜಕಣಾಚಾರ್ಯ ಕಲಾಯುಗಗಳ ಮಹಿಮೆಯಿಂದ ಉತ್ಕರ್ಷಿತವಾಗುತ್ತಿತ್ತು. ಆದರೆ ಊರಿಗೆ ಬಂದ 3 ದಿನದಲ್ಲಿಯೇ ಒಂದು ಘೋರ ಸತ್ಯವು ನಮಗೆ ಗೋಚರಿಸಿತು. ಅಗ್ರಹಾರವು ಹಳ್ಳಿಯಾಗಿ ಉಳಿದಿದ್ದರೂ ಆ ಊರಿನ ಜನರೆಲ್ಲ ಮುಂಬಯಿಯ ನಾಗರಿಕರೇ. ದುಡ್ಡಿಲ್ಲದೆ ಒಂದು ಹಸಿಮೆಣಸಿನಕಾಯಿಯನ್ನು ಮತ್ತೊಬ್ಬರಿಗೆ ಕೊಡುವುದಿಲ್ಲ. ನೀರು ಬೆರೆಸದೆ ಹಾಲು ಮಾರುವುದಿಲ್ಲ. ಒಂದು ಎಳೆ ತೆಂಗಿನಕಾಯಿಯನ್ನು 3 ಆಣೆಗೆ ಕಡಿಮೆ ಕೊಡುವುದಿಲ್ಲ. ಮನೆಯಲ್ಲಿ ಮಜ್ಜಿಗೆ ಹೆಚ್ಚಾದರೆ ಎಮ್ಮೆಗೆ ಮತ್ತೆ ಕುಡಿಸುತ್ತಾರೆಯೇ ವಿನ ಇನ್ನೊಬ್ಬರಿಗೆ ಕೊಡುವುದಿಲ್ಲ. ನಮ್ಮ ಊರಿನ ಪಟೇಲ್ ನರಸಿಂಹೇಗೌಡರು ಸತ್ತು ಎಷ್ಟೋ ವರ್ಷವಾಗಿವೆ. ಅವರ ಸೂಳೆ ಅಲ್ಲ, ಉಪಪತ್ನಿ ಚಂದ್ರಮ್ಮನ ಮಗಳು ಸರಸಿ, ಯಾರೂ ಇಲ್ಲ. ಗ್ರಾಮ ದೇವತೆಗೆ ಬಿಟ್ಟ ದೇವಿಯೂ ಮುದುಕಿಯಾಗಿ ಸತ್ತು ಹೋದಳಂತೆ. ಊರಿನ ಪೂರ್ವಕ್ಕೆ 3 ಮೈಲಿ ದೂರದಲ್ಲಿರುವ ದೊಡ್ಡ ಮಲೆ ಹಳ್ಳಕ್ಕೆ ಸರ್ಕಾರ ಭಾವಿ ಸೇತುವೆ ಕಟ್ಟಿಸುತ್ತಿದೆ. ಅದರ ಕೆಲಸಕ್ಕಾಗಿ ಮಲಯಾಳಿಗಳು, ಮದ್ರಾಸಿಗಳು ಮೊದಲಾಗಿ ಯಾವ್ಯಾವುದೋ ಸೀಮೆಗಳ ಹೆಂಗಸರು ಗಂಡಸರು ಬಂದಿದ್ದಾರಂತೆ. ಅವರಲ್ಲಿ ಎಷ್ಟೋ ಹೆಂಗಸರು ಸೂಳೆಗಾರಿಕೆಯನ್ನು ಮಾಡುತ್ತಾರೆ. ಹೆಚ್ಚಿಲ್ಲ, 2 ರೂಪಾಯಿ ಆದ್ರೆ ಸಾಕು. ಪಟೇಲ ನರಸಿಂಹೇಗೌಡರ ಮಗ ರಂಗೇಗೌಡ, ಅವನು ನನ್ನ ವಯಸ್ಸಿನವನೇ. ಅಲ್ಲಿಗೆ ಹೋಗಿ ರೋಗ ಹೊತ್ತಿಸಿಕೊಂಡು ಹಾಸನಕ್ಕೆ ಹೋಗಿ 1,000 ಖರ್ಚು ಮಾಡಿ ಗುಣಪಡಿಸಿಕೊಂಡನಂತೆ. ಕಲ್ಲು ಕೆಲಸಕ್ಕೆ ಬಂದ ಒಬ್ಬ ಮಲಯಾಳಿ ಈಗ ನಮ್ಮೂರಿನ ಹೋಟೆಲ್ ಇಟ್ಟಿದ್ದಾನೆ. ಅವರ ಹೆಂಡತಿಯ ವ್ಯಾಪಾರ ಮಾಡುತ್ತಾಳೆ. ಊರಿನ ಯುವಕರು ಸದಾ ಆ ಹೋಟೆಲ್ನ ಮುಂದೆ ಇಸ್ಪಿಟ್ಟಾಡಿಕೊಂಡು ಕಾಫಿ ಕುಡಿದು ಬಿದ್ದಿರುತ್ತಾರೆ. ಅಗ್ರಹಾರವು ಮುಂಬೈ ಆಗಿ ಹೋಗಿರುವುದು ಯಾರೂ ಅಲ್ಲಗಳೆಯಲಾಗದ ಸಂಗತಿ. ಮುಂಬೈ ಎನ್ನುವುದು ಒಂದು ನಗರವಲ್ಲ, ಆರ್ಥಿಕೋಪಾದಿತ ಮನೋವೃತ್ತಿ. ಆದರೆ ಮುಂಬಯಿಯ ಜನರು ಸದಾ ದುಡಿಯುತ್ತಾರೆ. ಮತ್ತೊಬ್ಬರ ಗೊಡವೆಗೆ ಹೋಗಲು ಅವರಿಗೆ ವೇಳೆ ಇಲ್ಲ. ಅಗ್ರಹಾರದ ಜನರಿಗೆ ದುಡಿಮೆಯ ಪ್ರಜ್ಞೆ ಇಲ್ಲ. ಮತ್ತೊಬ್ಬರ ಗೊಡವೆ ಬಿಟ್ಟರೆ ಅವರಿಗೆ ಬೇರೆ ಕೆಲಸವೇ ಕಾಣುವುದಿಲ್ಲ. ಹಳೆಯ ಅಗ್ರಹಾರ ಸತ್ತು ಹೋದರೂ ಅದರ ದುರ್ಬಲ ಅವಶೇಷವಾಗಿ ಬೆಟ್ಟೇಗೌಡರೊಬ್ಬರು ಉಳಿದುಕೊಂಡಿದ್ದಾರೆ. 80 ವರ್ಷದ ಆ ಮುದುಕರಿಗೆ ಈಗ ಮನೆಯಲ್ಲಿ ಯಜಮಾನಿಕೆ ಇಲ್ಲ. ಪೂರ್ತಿ ಪ್ರಾಮಾಣಿಕರಾದ ಬೆಟ್ಟೇಗೌಡರ ಮಗ ಬಾಣೇಗೌಡ ಅರೆ ಪ್ರಾಮಾಣಿಕ. ಅವನ ಮಗ ತಿರುಮಲ ಅಲ್ಪ ಪ್ರಾಮಾಣಿಕನೂ ಅಲ್ಲದ ಪೂರ್ಣ ಅಪ್ರಾಮಾಣಿಕ. ಮುದುಕ ಬೆಟ್ಟೇಗೌಡರ ಮಾತನ್ನು ಅವರ ಮನೆಯಲ್ಲಿ ಯಾರೂ ಕೇಳುವುದಿಲ್ಲ. ಹಳೆಯ ಅಗ್ರಹಾರವನ್ನು ಇನ್ನೂ ನನ್ನೊಡನೆ ಜೋಡಿಸುವ ಪ್ರತೀಕವೆಂಬಂತೆ ಈ ಮುದುಕರು ಬದುಕಿದ್ದಾರೆ. ಅವರಿಗೂ ಉಬ್ಬಸ ರೋಗ. ಯಾವಾಗ ಸಾಯುತ್ತಾರೆಯೋ ತಿಳಿಯದು. ಹೆಚ್ಚು ಕಡಿಮೆ ಅವರು ಹಗಲೆಲ್ಲ ನಮ್ಮ ಮನೆಯ ಜಗುಲಿಯ ಮೇಲೆಯೇ ಕೂತಿರುತ್ತಾರೆ. ನಮ್ಮ ತಂದೆಯ ಕಾಲದಲ್ಲಿಯೂ ಸಂಜೆಯ ವೇಳೆ ನಮ್ಮ ಜಗುಲಿಯ ಮೇಲೆ ಕೂತು ಮಾತನಾಡುತ್ತಿದ್ದರು. ನಮ್ಮ ಮನೆಯಲ್ಲಿ ಇದುವರೆಗೆ ಸ್ಕೂಲ್ ಮೇಸ್ಟರ್ಗಳು ವಾಸಿಸುತ್ತಿದ್ದರು. ಈಗ 2 ವರ್ಷದಿಂದ ನಮ್ಮ ಜಮೀನಿನ ಗುತ್ತಿಗೆದಾರ ಕಂಗೇಗೌಡ ದನಗಳನ್ನು ಕಟ್ಟುತ್ತಿದ್ದ. ಅದು ಮೇಸ್ಟರ ಕೆಲಸವು ಕೆಂಗೇಗೌಡನದು. ಮನೆಯ ಹಿಂಭಾಗದ ಹಾರಿನ ಹೆಂಚು ದಬ್ಬೆಗಳು ಮಾಯವಾಗಿವೆ. ಮನೆ ಸುಣ್ಣ ಕಾರಣಗಳನ್ನು ಕಾಣದೆ ಎಷ್ಟೋ ವರ್ಷಗಳಾಗಿದ್ದವು. ಹಿಂಭಾಗದ ಹಾರನ್ನು ಹಾಗೆಯೇ ಬಿಟ್ಟು ಉಳಿದ ಭಾಗವನ್ನು ಕೈಯಾಡಿಸಿ ಸಾಲದಕ್ಕೆ ಹೊಸ ಹೆಂಚುಕೊಂಡು ಸುಣ್ಣ ಹೊಡಿಸುವುದಕ್ಕೆ 300 ರೂಪಾಯಿ ಖರ್ಚಾಯಿತು. ಹಿಂಭಾಗದ ಹಿತ್ತಿಲು ಗೋಡೆ ಬಿದ್ದು ಹೋಗಿ 20 ವರ್ಷವೇ ಆಗಿತ್ತು. ಗೋಡೆಯ ಬದಲು ಬಿದಿರು ಮುಳ್ಳಿನ ಬೇಲಿ ಹಾಕಿಸಬೇಕಾದ್ರೆ 30 ರೂಪಾಯಿ ಮುಟ್ಟಿತು. ಏನಾದರೂ ತರಕಾರಿ ಹಾಕಬೇಕು. ಆದರೆ ಅಗ್ರಹಾರದಲ್ಲಿ ಯಾರ ಹತ್ತಿರವೂ ತರಕಾರಿ ಬೀಜಗಳಿಲ್ಲ. ಮನೆಯ ಹಿತ್ತಿಲಿನಲ್ಲಾಗಲಿ ತೋಟದಲ್ಲಾಗಲಿ ತರಕಾರಿ ಬೆಳೆಯುವುದನ್ನು ಜನರು ಮರೆತು 25 ವರ್ಷವಾಯ್ತಂತೆ. ಹಾಗೆಂದು ಬೆಟ್ಟೇಗೌಡರು ಹೇಳಿದರು. ತಿಪಟೂರಿಗೆ ಹೋಗಿ ದುಡ್ಡು ಕೊಟ್ಟು ಬೀಜಗಳನ್ನು ತಂದು ನಾನು ವಸುವು ಸೇರಿಕೊಂಡು ಹಿತ್ತಲನ್ನು ಒಂದು ಹತಾಕ್ಕೆ ತಂದು ಬಿತ್ತಿದೆವು. ಅಗ್ರಹಾರದ ಪಕ್ಕದ ನೇರಲಹಳ್ಳಿಯವನೊಬ್ಬ ಅರ್ಧ ಪಾವು ಹಾಲನ್ನೂ ಕೊಡದ ಒಂದು ಕೆಟ್ಟ ಹಸುವನ್ನು ನನಗೆ 150 ರೂಪಾಯಿಗೆ ಮಾರಲು ಸಂಚು ಹೂಡಿದ್ದ. ಬೆಟ್ಟೇಗೌಡರ ಬುದ್ಧಿವಂತಿಕೆಯಿಂದ ನಾನು ಮೋಸ ಬೀಳಲಿಲ್ಲ. ಹಸನ ನನ್ನ ಮನೆಯಲ್ಲಿ 3 ದಿನ ಕಟ್ಟು, ನಮಗೆ ವೈನಾದ್ರೆ ತಗಾತೀನಿ, ಇಲ್ದಿದ್ರೆ ನಿಂಗೆ 3 ರೂಪಾಯಿ ಕೊಡ್ತೀನಿ ಅನ್ನು. ಪರೀಕ್ಷೆ ಮಾಡದೆ ಕರವನ ತಗಬಾರ್ದು ಎಂದು ಅವರು ಹೇಳಿಕೊಟ್ಟಂತೆ ನಾನು ಹೇಳಿದಾಗ
ಹಸುವಿನ ಮಾಲೀಕ ಒಪ್ಪಲಿಲ್ಲ. ವ್ಯವಹಾರನು ನಾನು ಅಷ್ಟಕ್ಕೆ ಕೈಬಿಟ್ಟೆ. ನಂತರ ಬೆಟ್ಟೇಗೌಡರ ಮೇಲ್ವಿಚಾರಣೆಯಲ್ಲಿಯೇ 170ಕ್ಕೆ ಒಂದು ಒಳ್ಳೆಯ ಕರಾವಿನ ಹಸು ಸಿಕ್ಕಿತು. ಒದೆಯದೆ ಹಾಯದೆ ತುಂಬಾ ಹಾಲು ಕೊಡುವ ಚಿಕ್ಕ ವಯಸ್ಸಿನ ಅದು ವಿಶ್ವ ಮತ್ತು ವಸು ಉಮೆಯರಿಗೆ ತುಂಬಾ ಮೆಚ್ಚುಗೆಯದಾಯಿತು. ಹಸುವಿಗೆ ಹುಲ್ಲನ್ನು ಕೊಳ್ಳಲೇಬೇಕಾಯಿತು. ನಮ್ಮ ಮಾವ ಸತ್ತ ಮೇಲೆ ಗುತ್ತಿಗೆದಾರ ಕೆಂಗೇಗೌಡ ಗುತ್ತಿಗೆ ಹಣವನ್ನು ಸರಿಯಾಗಿ ಕೊಟ್ಟೇ ಇಲ್ಲ. 3 ವರ್ಷಗಳ ಹಿಂದೆ 100 ರೂಪಾಯಿ ಕೊಟ್ಟಿದ್ದ. ಆಮೇಲೆ ಏನೂ ಕೊಟ್ಟಿಲ್ಲ. ಈಗ ಬಂದು ನನ್ನ ಜಮೀನು ಬಿಡು, ನಾನೇ ಸ್ವಂತ ಬೇಸಾಯ ಮಾಡಿಸ್ತೀನಿ ಅಂದ್ರೆ ಬಿಡುವುದಿಲ್ಲ ಅಂತಾನೆ. ಅವನಿಗೆ ಇದುವರೆಗೆ ಅನುಭವ ಬಂದಿದೆಯಂತೆ. ಗುತ್ತಿಗೆದಾರರನ್ನು ಬಿಡಿಸಕೂಡದು ಎಂದು ಸರ್ಕಾರ ಹೊಸದಾಗಿ ಕಾನೂನು ಮಾಡಿದೆಯಂತೆ. ಮಿನಿಸ್ಟ್ರು ಬಂದ್ರು ನನ್ನ ಬಿಡ್ಸಕ್ ಆಗಕ್ಕಿಲ್ಲ ಅಂತ ಅವನು ಹೇಳ್ತಾನೆ. ಊರಿನ ಇತರರು ಅವನ ಕಡೆ. ಗಂಗೇಗೌಡ ಜಮೀನನ್ನು ಸರಿಯಾದ ಸ್ಥಿತಿಯಲ್ಲಿ ಇಟ್ಟಿಲ್ಲ. 100 ತೆಂಗಿನ ಮರ ತೋಟದಲ್ಲಿ ಈಗ 60 ಮರಗಳಿವೆ. ಉಕ್ಕೆ ಗೊಬ್ಬರ ಗೋಡುಗಳಿಲ್ಲದೆ ಅವುಗಳು ಸಹ ಕ್ಷಾಮಕಾಲದ ಜನರಂತೆ ಆಗಿದೆ. ಗದ್ದೆ ಹೊಲದಲ್ಲಿ ಮಾತ್ರ ಚೆನ್ನಾಗಿ ಬೆಳೆ ತಿನ್ನುತ್ತಿದ್ದಾನಂತೆ. ಬೆಟ್ಟೇಗೌಡರು ಅವನಿಗೆ ನೀತಿ ಬೋಧೆ ಮಾಡಿದರೆ ಏನೂ ನಡೆಯಲಿಲ್ಲ. ವಿಧಿ ಇಲ್ಲದೆ ನಾನು ಒಬ್ಬ ಲಾಯರನ್ನು ಕೇಳಿದೆ. ಸರಿಯಾಗಿ ಗುತ್ತಿಗೆ ಕೊಡದಿರುವ ಕಾರಣ ಹೂಡಿ ಅವನನ್ನು ಬಿಡಿಸಬಹುದು. ಅಲ್ಲದೆ ನೀವೇ ಸ್ವಂತ ಬೇಸಾಯಕ್ಕೆ ಕೇಳುತ್ತಿದ್ದೀರಿ. ಕಾನೂನಿನ ಪ್ರಕಾರ ಅವನ ಹಕ್ಕು ನಿಲ್ಲುವುದಿಲ್ಲ. ಅಮಲ್ದಾರರೇ ಇದನ್ನು ಮಾಡಿಕೊಡುತ್ತಾರೆ ಎಂದರು. ಅಮಲ್ದಾರರಿಗೆ ಅರ್ಜಿ ಕೊಟ್ಟೆ. ಅವರು ಗಮನ ಕೊಟ್ಟರೆ ತಾನೆ. ಹೀಗಾಗಿ 3 ತಿಂಗಳಾಯ್ತು. ಮುಂಗಾರು ಮಳೆ ಬಿದ್ದು ಕೆಂಗೇಗೌಡ ತನ್ನ ಸ್ವಂತ ಭೂಮಿ ಎಂಬಂತೆ ಜಮೀನಿಗೆ ಉತ್ತು ಬಿತ್ತಿ ಮಾಡಿಯೇ ಬಿಟ್ಟ. ಮತ್ತೆ ತಾಲೂಕು ಆಫೀಸಿಗೆ ಹೋಗಿ ಶಿರಸ್ತೆದಾರರನ್ನು ಕಂಡೆ. 100 ರೂಪಾಯಿ ಆದರೆ ಎಲ್ಲವನ್ನೂ ಮಾಡಿಕೊಡುವುದಾಗಿ ಹೇಳಿದರು. ಲಂಚ ಕೊಡುವುದೆಂದರೆ ನನ್ನ ಮೈ ಮೇಲೆ ಮುಳ್ಳು ಮುಡಿದಂತೆ ಆಗುತ್ತಿತ್ತು. ಆದರೆ ಅದನ್ನು ಕೊಡದೆ ಕೆಲಸವಾಗುವುದಿಲ್ಲವೆಂದು ಅನುಭವವಾಗುತ್ತಿತ್ತು. ಚೌಕಾಸಿ ಮಾಡಿ 75ಕ್ಕೆ ನಿಲ್ಲಿಸಿದೆ. ತಕ್ಷಣ ಜಮೀನನ್ನು ನನಗೆ ವಹಿಸುವಂತೆ ಅಮಲ್ದಾರರು ಅಪ್ಪಣೆ ದೊರೆಯಿತು. ಆದರೆ ಈ ಸಲ ನಾನು ಪೈರು ಹಾಕಿರುವುದರಿಂದ ಅದನ್ನು ಕೊಯ್ಲು ಮಾಡಿಯೇ ಕೊಡುವುದಾಗಿ ಕೆಂಗೇಗೌಡ ಅಪೀಲು ಹೂಡಿದ. ಅಮಲ್ದಾರರು ಅದಕ್ಕೆ ಒಪ್ಪಲೇಬೇಕಾಯಿತು. ಈ ಸಲದ ಪೈರಿನಲ್ಲಿ ವಾರ ಪಾಲು 1 ಭಾಗವನ್ನು ಮಾಲೀಕರಿಗೆ ಕೊಟ್ಟು ಜಮೀನನ್ನು ಕೊಯ್ಲಾದ ಮರುದಿನವೇ ಬಿಡುವಂತೆ ಅವರು ಹುಕುಂ ಮಾಡಿದರು. ತೋಟವೇನೋ ನನ್ನ ಸುಪರ್ದು ಬಂತು. ಆದರೆ ಅದನ್ನು ಬಿಡುವ ಮುಂದಿನ ದಿನ ಕೆಂಗೇಗೌಡ ಪ್ರತಿಯೊಂದು ಮರದಿಂದಲೂ ಎಳೆನೀರು ಬಳಗಾಯಿಗಳನ್ನೆಲ್ಲ ಉದುರಿಸಿಕೊಂಡಿದ್ದ. ತೋಟಕ್ಕೆ ಬೇಲಿ ಹಾಕಿ ಕಟ್ಟಿಸಬೇಕು. ಅದಕ್ಕೆ 100 ರೂಪಾಯಿ ಖರ್ಚು ಮಾಡಿದೆ. ಹಿಂದೆ ತೋಟದಲ್ಲಿದ್ದ ಮಾವು ಹಲಸಿನ ಮರಗಳನ್ನು ಕೆಂಗೇಗೌಡ ಈಗ 2 ವರ್ಷದಲ್ಲಿ ಕಡಿದು ಹಾಕಿದ್ದನಂತೆ. ಹೊಲ ಗದ್ದೆಗಳ ಫಸಲು ಬಂದ ಮೇಲೆ ಜಮೀನೇನು ನನ್ನ ವಶಕ್ಕೆ ಬಂತು. ಆದರೆ ವಾರದ ಪಾಲೆಂದು ಅವನು 10 ಸೇರು ಭತ್ತ 10 ಸೇರು ರಾಗಿಯನ್ನು ಮಾತ್ರ ತಂದುಕೊಟ್ಟ. ಆದದ್ದೇ ಇಷ್ಟು ಅಂದು ಯಾರನ್ನು ಕೇಳಬೇಕು? ಗ್ರಾಮದಲ್ಲಿ ಯಾರನ್ನು ಕೂರಿಸಿ ನ್ಯಾಯ ಹೂಡಬೇಕು? ಮೊದಲಿನಂತೆ ಈಗ ಅಗ್ರಹಾರದಲ್ಲಿ ಯಾರು ಯಾರ ಮಾತನ್ನು ಕೇಳುವುದಿಲ್ಲ. ಎಲ್ಲರೂ ಇಬ್ಬರಿಗೂ ಹಚ್ಚಿಕೊಡುವವರೇ. ಯಾವುದು ಬೇಡ, ಸುಮ್ಮನಾಗಿ ಎಂದಳು ವಸು. ವಿಶ್ವನ ವಿದ್ಯಾಭ್ಯಾಸಕ್ಕೆ ಒಂದು ತೊಂದರೆ ಒದಗಿತು. ಅವನು ಮುಂಬೈಯಲ್ಲಿ ಓದುತ್ತಿದ್ದುದು ಇಂಗ್ಲಿಷ್ ಸ್ಕೂಲಿನಲ್ಲಿ. ಮರಾಠಿ ಬಿಟ್ಟರೆ ಅವನಿಗೆ ಬೇರೆ ಯಾವ ದೇಶದ ಭಾಷೆಯನ್ನು ಕಲಿಸುತ್ತಿರಲಿಲ್ಲ. ಅಗ್ರಹಾರದ ಕನ್ನಡ ಸ್ಕೂಲ್ನಲ್ಲಿ ಎಲ್ಲವೂ ಕನ್ನಡದಲ್ಲಿಯೇ ನಡೆಯುತ್ತದೆ. ಆದರೆ ಹೆಡ್ ಮಾಸ್ಟರ್ ಅಪ್ಪಣೆಗಾಗಿ ಮೇಲಕ್ಕೆ ಬರೆದರು. ಎಂದಿನಂತೆ ಉತ್ತರ ಬರಲಿಲ್ಲ. ನೀವೇ ಹೋಗಿ ಆರ್ಡರ್ ಮಾಡಿಸ್ಕೊಂಡು ಬರಬೇಕು ಸರ್. ಇನ್ಸ್ಪೆಕ್ಟರ್ ಆಫೀಸ್ ಅವರು ನಮ್ಮ ಸಮಯಕ್ಕೆ ಸರಿಯಾಗಿ ಉತ್ತರ ಕಳಿಸೋಲ್ಲ ಎಂದರವರು. ನಾನೇ ಇನ್ಸ್ಪೆಕ್ಟರ್ ಆಫೀಸ್ಗೆ ಹೋದೆ. ಮಹಾರಾಷ್ಟ್ರ ಸರ್ಕಾರದ ಶಾಲೆಯ ವಿದ್ಯಾರ್ಥಿ, ಅದು ಇಂಗ್ಲಿಷ್ನಲ್ಲಿ ಕಲಿತ ಹುಡುಗ. ಮೈಸೂರು ಸರ್ಕಾರ ಕನ್ನಡ ಶಾಲೆಗೆ ಸೇರುವ ಕಾನೂನು ಉಂಟೇ ಇಲ್ಲವೇ ಎಂದು ಇನ್ಸ್ಪೆಕ್ಟರ್ ಬಹಳ ಯೋಚಿಸಿ ಕೊನೆಗೆ ವಿದ್ಯಾಧಿಕಾರಿಗಳಿಗೆ ಬರೆದರು. ನಾನು ಹಾಸನಕ್ಕೆ ಹೋಗಿ ಡಿಒ ಅವರನ್ನು ಕಂಡೆ. ಅವರು ತಾವು ಆಮೇಲೆ ಆರ್ಡರ್ ಕಳಿಸ್ತೀವಿ, ನೀವು ಈಗ ಹೋಗಿ ಎಂದರು. ಜಮೀನಿನ ತಾಪತ್ರಯದಲ್ಲಿ ನನಗೆ ಮತ್ತೆ ಹೋಗುವುದಾಗಲಿಲ್ಲ. ಶಾಲೆ ಪ್ರಾರಂಭವಾದ 3 ತಿಂಗಳಿನ ಮೇಲೆ ಹುಡುಗನಿಗೆ ಕನ್ನಡ ಚೆನ್ನಾಗಿ ಬರುತ್ತದೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿ ನಮಗೆ ರಿಪೋರ್ಟ್ ಕಳಿಸಿ ಎಂದು ಹೆಡ್ ಮಾಸ್ಟರ್ಗೆ ಡಿಇಒ ಆಫೀಸ್ನಿಂದ ಇನ್ಸ್ಪೆಕ್ಟರ್ ಮೂಲಕ ಒಂದು ಹುಕುಂ ಬಂತು. ಆದರೆ ವಿಶ್ವನಿಗೆ ಸರಿಯಾಗಿ ಕನ್ನಡ ಬರುತ್ತಿರಲಿಲ್ಲ. 1 ವರ್ಷವಂತೂ ಹೋಯ್ತು. ಸುಮ್ಮನೆ ಸ್ಕೂಲಿಗೆ ಬರುತ್ತಿರಲಿ, ನಿಮ್ಮ ಮನೆಯಲ್ಲಿ ಕನ್ನಡ ಕಲಿಸುತ್ತೀರಿ, ಮುಂದಿನ ವರ್ಷ ಸೇರಿಸ್ಕೊಳ್ಬಹುದು, ಬೇಕಾದರೆ ಅದರ ಮುಂದಿನ ವರ್ಷ ಡಬಲ್ ಪ್ರಮೋಷನ್ ಮಾಡಿಸಬಹುದು, ಹುಡುಗ ಇಂಗ್ಲಿಷ್ ಚೆನ್ನಾಗಿ ಮಾತಾಡ್ತಾನೆ ಎಂದು ಹೆಡ್ ಮಾಸ್ಟರ್ ಹೇಳಿದರು. ಹಿತ್ತಲಿನ ತರಕಾರಿ ಏನೋ ಬಂತು. ಅದು ಪೂರ್ತಿ ನಮ್ಮ ಕೈ ಸಿಕ್ಕುತ್ತಿರಲಿಲ್ಲ. ಸಂಜೆ ನೋಡಿದ ಪಡುವಳಕಾಯಿ ಬೆಳಿಗ್ಗೆ ಹೊತ್ತಿಗೆ ಇರುತ್ತಿರಲಿಲ್ಲ. ಸೊಪ್ಪು ಬದನೆಕಾಯಿ ಆದಿಯಾಗಿ ರಾತ್ರಿ ವೇಳೆ ಕಳ್ಳತನವಾಗುತ್ತಿತ್ತು. ನಾವು ಇಡೀ ರಾತ್ರಿ ಕಾಯುವುದು ಹೇಗೆ? ಬೆಟ್ಟೇಗೌಡರು, ಈ ಊರ್ನಾಗೆ ಹಿಂಗೆ ಕಣಪ್ಪ. ಸುಳೆ ಮಕ್ಕಳು ಕಷ್ಟ ಬಿದ್ದು ಅವರ ಹಿತ್ತಾಗೆ ಗೇದು ಬೆಳೆ ಹಾಕಿಲ್ಲ. ಯಾವನಾದ್ರೂ ಅಪ್ಪನಿಗೆ ಹುಟ್ಟಿದ ಮಗ ಏನಾದ್ರೂ ಬೆಳೆದ್ರೆ ಕದ್ದು ತಿಂತಾವೆ. ಹಳ್ಳಿ ಅಂದ್ರೆ ಏನಂತೀಯಾ ಎಂದಳು. ಸಂಜೆ ವಸು ಎಲ್ಲ ಕಷ್ಟಪಟ್ಟು ಹಿತ್ತಲಿನ ಕೆಲಸ ಮಾಡುತ್ತಿದ್ದಳು. ಹೀಗಾದಾಗ ಒಮ್ಮೆ ಕೋಪ ಬಂದು ನಿಸ್ಸಹಾಯಕಳಾಗಿ ಹತ್ತು ಬಿಡುತ್ತಿದ್ದಳು. ಹಸುವನ್ನು ನಾನೇ ತೋಟಕ್ಕೆ ಹೊಡೆದುಕೊಂಡು ಹೋಗಿ ಮೇಯಿಸುತ್ತಿದ್ದೆ. ಹಿಂಡಿ ಕಲಗಚ್ಚುಗಳನ್ನು ಮನೆಯಲ್ಲಿ ಹಾಕುತ್ತಿದ್ದರಿಂದ ಅದು ಹಗಲು ದೊಡ್ಡ ತಂಬಿಗೆಯಲ್ಲಿ 1.5 ರಾತ್ರಿ 1 ತಂಬಿಗೆ ಪೂರ್ತಿ ಕರೆಯುತ್ತಿತ್ತು. ಊರಿನ ಜನರು ಹೆಚ್ಚು ಕಡಿಮೆ ದಿನವೂ ಮಕ್ಕಳ ಕೈಗೆ 1 ಬಟ್ಟಲ್ ಕೊಟ್ಟು, ಕಾಫಿಗೆ 1 ಬಸಿ ಹಾಲು ಕೊಡನಂತೆ, ಮಗಿಗೆ ಒಂದಿಷ್ಟು ಹಾಲು ಕೊಡ್ರಿ, ಕಾಯಿಲೆಯೋರ್ಗೆ ಪಥ್ಯಕ್ಕೆ 1 ಏಟು ಹಸಿನ ಹಾಲು ಕೊಡಿ ಎಂದು ಕಳಿಸುತ್ತಿದ್ದರು. ಹಸು ಮೊದಲು ಕೇಳಿದವರಿಗೆ ಒಂದಿಷ್ಟು ಕೊಟ್ಟು ಕಳಿಸುತ್ತಿದ್ದಳು. ಕೊನೆಗೆ ದಾನ ಮಾಡಿದ ಮೇಲೆ ನಮ್ಮ ಮಕ್ಕಳಿಗೆ ಹಾಲು ಉಳಿಯುತ್ತಿರಲಿಲ್ಲ. ಬೆಟ್ಟೇಗೌಡರು, ನೀನಿನ್ನೂ ಹಳ್ಳಿನ ಸರಿಯಾಗಿ ಕಂಡಿಲ್ಲ ಕಣವ. ಕಳ್ಳನ್ ಮಕ್ಕಳು ಇಸ್ಪಿಟ್ ಆಡ್ತವೆ, ಮನೆ ದನನ ನಿಗಾಮ ಮಾಡಕ್ಕಿಲ್ಲ. ಕಾಫಿ ಕುಡಿಯ ಸೋಕಿ ಬೇರೆ.
ಇವಕ್ಕೆ ಹಾಲ್ ಕೊಟ್ರೆ ಪಾಪ ಬರ್ತೈತೆ, ಒಂದ ನೀನು ಕೊಡ್ಬ್ಯಾಡ ಎಂದು ವಸುವಿಗೆ ಹೇಳಿದರು. ಅಂದಿನಿಂದ ವಸು ಕ್ಷೀರದಾನವನ್ನು ನಿಲ್ಲಿಸಿದಳು. ಗತಿ ಕೆಟ್ಟವರು, ನಾವೇ ಕರಾವು ಕರಿತೀವಿ ಅಂತ ಆಡ್ತಾವೆ ಎಂದು ಜನಗಳು ಟೀಕೆ ಮಾಡಲು ಪ್ರಾರಂಭಿಸಿದರು. ನಾವು ಅದಕ್ಕೆ ಗಮನ ಕೊಡಲಿಲ್ಲ. ತೋಟವನ್ನು ವಶಕ್ಕೆ ತೆಗೆದುಕೊಂಡ ಮೇಲೆ ನಾನು ಬೇಲಿ ಕಟ್ಟಿಸಿದೆ. ಗೋಡು ಹೊಡೆಯಲು ಕೂಲಿಯವರನ್ನು ಗೊತ್ತು ಮಾಡಿದರೆ ಯದ್ವಾ ತದ್ವಾ ಕೂಲಿ ಕೇಳ್ತಾರೆ. ಗಾಡಿಯ ಭರ್ತಿ ಮಣ್ಣು ತುಂಬಿ ಹೊಡೆಯುವುದೇ ಇಲ್ಲ. ಹಾಗೂ ಒಟ್ಟು 200 ಗಾಡಿ ಏರಿಸಿದೆ. ತೆಂಗಿನ ಮರಗಳು ಸ್ವಲ್ಪ ಕಳೆಗೂಡಿದವು. 5-6 ತಿಂಗಳಲ್ಲಿ ಗೊನೆಗಳು ತುಂಬಿಕೊಂಡವು. ಇನ್ನು ಕಾಯಿ ಕೆಡವಿಸಬೇಕು. ಉಳಿದಿರುವ 60 ಮರಗಳನ್ನು ನಾನೇ ಅತಿ ಕಡೆಯಬಲ್ಲೆ ಎನಿಸುತ್ತಿತ್ತು. ಅಷ್ಟರಲ್ಲಿ ತೋಟದಲ್ಲಿಯೂ ಕಳ್ಳತನ ಪ್ರಾರಂಭವಾಯಿತು. ಪ್ರತಿ ರಾತ್ರಿಯೂ 10-20ರಂತೆ ಕಾಯಿಗಳು ಹೋಗುತ್ತಿದ್ದವು. ರಾತ್ರಿ ವೇಳೆ ನಾನು ಟಾರ್ಚ್ ಹಿಡಿದು ತೋಟವನ್ನು ಸುತ್ತಲು ಮೊದಲು ಮಾಡಿದೆ. ಆದರೆ ರಾತ್ರಿ ಹೊತ್ತು ಒಬ್ಬಳೇ ಮನೆಯಲ್ಲಿ ಮಲಗುವುದಕ್ಕೆ ವಸುವಿಗೆ ಭಯ. ಬೆಟ್ಟೇಗೌಡರು ನಮ್ಮ ಕಷ್ಟವನ್ನು ಕೇಳಿ ನಮ್ಮ ಮನೆಯಲ್ಲಿಯೇ ಬಂದು ಮಲಗಲು ಪ್ರಾರಂಭಿಸಿದರು. ಊರಿನಲ್ಲಿ ಕಾಫಿ ಹೋಟೆಲ್ ಇದೆ. ಎಲ್ಲರೂ ಅಲ್ಲಿಗೆ ಹೋಗುವವರೇ. ಕಳ್ಳ ತೆಂಗಿನಕಾಯಿಯಿಂದಲೇ ಹೋಟೆಲ್ ನಡೆಯುತ್ತದೆ. 4 ಮೈಲಿ ದೂರದ ನರಸಾಪುರಕ್ಕೆ ಸಿನಿಮಾದ ಡೇರೆ ಸಹ ಬಂದಿದೆ. ಅದನ್ನು ನೋಡಲು ಚಿಲ್ಲರೆ ಬೇಕು. ರಾತ್ರಿಯ ವೇಳೆ ತೆಂಗಿನಕಾಯಿ ಕದಿಯುತ್ತಾರೆ. ಹಿಂದೆ ಇದ್ದಂತೆ ಈಗ ಊರಿನಲ್ಲಿ ಯಾವ ಕಟ್ಟೂ ಇಲ್ಲ. ಊರಿನ ಚಿಲ್ಲರೆ ಅಂಗಡಿಗಳು ಮತ್ತು ಕೆಲವು ಜಮೀನ್ದಾರರೇ ಕಾಯಿಗಳಿಗೆ ಪ್ರೋತ್ಸಾಹ ಕೊಡುತ್ತಾರೆ. ನಾವು ಊರಿಗೆ ಬಂದ ಕೆಲವು ದಿನ ಹಳ್ಳಿಯ ಜನಗಳು ನಮ್ಮ ಮನೆಯ ಜಗುಲಿಯ ಮೇಲೆ ಸೇರಿ ಬೊಂಬಾಯಿಯನ್ನು ವರ್ಣಿಸುವಂತೆ ನನ್ನನ್ನು ಕೇಳುತ್ತಿದ್ದರು. ನಾನು ಸರಳವಾಗಿ ಅಲ್ಲಿಯ ಜೀವನದ ಕಷ್ಟಸ್ಥಿತಿಯನ್ನು ಹೇಳುತ್ತಿದ್ದೆ. ಅದೇನೋ 4 ದಿನದಲ್ಲಿ ಅವರಿಗೆ ನನ್ನ ಮೇಲೆ ಗೌರವವೇ ಕಡಿಮೆಯಾದಂತೆ ಕಂಡಿತು. ಮೊದಲು ಸರ್ ಎಂದು ಕೂಗುತ್ತಿದ್ದವರಿಗೆ ಏನ್ರಿ ಎಂದಲು ಪ್ರಾರಂಭಿಸಿದರು. ಬೆಟ್ಟೇಗೌಡರು ಒಂದಿನ ನನಗೆ, ಮಗ, ಈ ಮಂಗ ಐಕ್ಳ ಬುದ್ಧಿ ನಿನ್ಗೆ ಗೊತ್ತಿಲ್ಲ. ಬೊಂಬಾಯಿ ಅಂದ್ರೆ ಏನಂತಿರೋ ಮಂಗ ಸೂಳೆ ಮಕ್ಕಳ, ಅದು ಸ್ವರ್ಗ ಇದ್ದಂಗೈತೆ. ಅದೇನು ವೈಭೋಗ, ಅದೆಂತ ಕಂಪನಿ ಬಣ್ಣದ ಜನ ಅಂತ ಹೇಳು. ಆ ಅಂತ ಬಾಯ್ ಬಿಟ್ಕೊಂಡು ಕೇಳ್ತಾವೆ. ನಿಂಗೂ ವಸಿ ಮರ್ವಾದೆ ಸಿಗ್ತೈತಿ ಎಂದು ಹೇಳಿದರು. ನಾನು ಅವರ ಸಲಹೆಯಂತೆ ಒಂದಿಬ್ಬರು ಕೈಲಿ ಮುಂಬೈಯ ಭಾರಿ ಕಟ್ಟಡ, ಹಡಗು, ವಿದ್ಯುತ್ ರೈಲನ್ನು ವರ್ಣಿಸಿದೆ. ನಡುವೆ ಇಂಗ್ಲಿಷ್ ಮತ್ತು ಹಿಂದೂಸ್ತಾನಿ ಶಬ್ದಗಳನ್ನು ಬಳಸಿದೆ. ಅವರೇ ಮತ್ತೆ ನನ್ನನ್ನು ಸಾರನ್ನ ನನ್ನ ಮನಸ್ಸಿನಲ್ಲಿ ಅವರ ಬಗೆಗೆ ತಿರಸ್ಕಾರ ಹುಟ್ಟಿತು. ನೋಟಾನಿಯವರು ಕೊಟ್ಟ 2000ರಲ್ಲಿ ಹೆಚ್ಚು ಕಡಿಮೆ 500 ಊರನ್ನು ಮುಟ್ಟುವ ಮೊದಲೇ ಖರ್ಚಾಗಿತ್ತು. ಊರಿಗೆ ಬಂದ ಮೇಲೆ 1 ವರ್ಷದ ದವಸ ಧಾನ್ಯ, ಮನೆ, ಹಿತ್ತಲು, ತೋಟ ಮುಂತಾದವುಗಳಿಗೆ ದುರಸ್ತು, ಜಮೀನು ಬಿಡಿಸಿಕೊಳ್ಳಲು ತಾಲೂಕು ಆಫೀಸ್ಗೆ ಕೊಟ್ಟ ಲಂಚ, ಹಸು ತಂದದ್ದು, ಹೀಗೆ ಉಳಿದ 1500 ಕರಗಿ ಹೋಯಿತು. ಇನ್ನು ಕೊಯ್ಲಾದ ಮೇಲೆ ಗದ್ದೆ ಹೊಲಗಳು ನನ್ನ ವಶಕ್ಕೆ ಬರುತ್ತವೆ. ಅವುಗಳಿಗೆ ಕೂಲಿ ಕೊಟ್ಟು ಬೇಸಾಯ ಮಾಡಲು ಹಣವಿಲ್ಲ. ಬೊಂಬಾಯಿಯಲ್ಲಿ ದುಬಾರಿ ಖರ್ಚಾದರೂ ಕೈಗೆ ಹಣ ಬರುತ್ತಿತ್ತು. ಇಲ್ಲಿ ಖರ್ಚಿಗೇನೂ ಕಡಿಮೆ ಇಲ್ಲ. ಆದರೆ ಒಂದು ಬಿಡಿಕಾಸಿನ ಸಂಪಾದನೆಗೂ ಮಾರ್ಗವಿಲ್ಲ. ಹಸು ಅಟ್ಟಿಕೊಂಡು ಮೇಯಿಸಲು ತೋಟಕ್ಕೆ ಹೋದಾಗ ಕೆಲವು ದಿನ ಸ್ಟ್ಯಾಂಡು, ಕ್ಯಾನ್ವಾಸ್ ಮತ್ತು ಬಣ್ಣದ ಪೆಟ್ಟಿಗೆಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದೆ. ತೋಟದ ನನ್ನ ಚಿಕ್ಕ ವಯಸ್ಸಿನ ನೆನಪು ಈ ಮೊದಲು ಮನಸ್ಸಿನಲ್ಲಿ ಒಂದು ಸುಂದರವಾದ ಚಿತ್ರವಾಗಿ ಉಳಿದಿತ್ತು. ಕೆರೆಯ ಏರಿಯ ಹಿಂದಿನ ತೋಟಗಳೆಲ್ಲ ಸಂಪಿಗೆ, ಮರುಗ, ಪಚ್ಚೆ ಮೊದಲಾದ ಕಂಪಿನಿಂದ ತುಂಬಿರುತ್ತಿದ್ದವು. ಹಣ್ಣಿನ ಕಾಲದಲ್ಲಿ ಹಲಸು, ಮಾವು, ಪನ್ನೇರಳೆಗಳು ಘಮ ಮೂಗಿಗೆ ಹೊಡೆಯುತ್ತಿತ್ತು. ಅಡಿಕೆ, ವೀಳ್ಯದೆಲೆ, ಬಾಳೆ, ತಂಗುಗಳಿಂದ ತುಂಬಿದ ತೋಟದ ಮಧ್ಯದಲ್ಲಿ ನಡು ಮಧ್ಯಾಹ್ನ ಸಹ ಒಬ್ಬರೇ ಹೋಗಲು ಭಯವಾಗುತ್ತಿತ್ತು. ಮಲೆನಾಡಿನ ಕಾಡಿನಲ್ಲಿ ಕಾಣುವ ಒತ್ತಾದ ಹಸಿರು ಮತ್ತು ಗಂಭೀರ ವಾತಾವರಣವು ನಮ್ಮೂರಿನ ಭಯದ ವಾತಾವರಣವು ನಮ್ಮೂರಿನ ಕೆರೆಯ ಹಿಂದಿನ ತೋಟದಲ್ಲೂ ಇತ್ತು. ಇಲ್ಲಿ ಕಳ್ಳತನವೇ ಇರಲಿಲ್ಲ. ಈಗ ಹಾಗಲ್ಲ. ರಕ್ತ ಮಾಂಸಗಳು ನಾಶವಾದ ಮೇಲೆ ಉಳಿಯುವ ಅಸ್ಥಿ ಪಂಜರದಂತೆ ತೆಂಗಿನ ಮರಗಳು ಮಾತ್ರ ನಿಂತಿವೆ. ಅವಕ್ಕೂ ಸರಿಯಾದ ಆರೈಕೆ ಇಲ್ಲ. ಜನರು ಕಷ್ಟಪಡುವುದಿಲ್ಲ, ಕಳ್ಳತನವಂತೂ ಹೇಳುವಂತಿಲ್ಲ. ಇಂಥ ತೋಟದ ಮಧ್ಯೆ ಯಾವ ಸುಂದರ ದೃಶ್ಯವನ್ನು ಯಾವ ಬಣ್ಣದಲ್ಲಿ ಚಿತ್ರಿಸಬೇಕು? ಹಸುರೇ ಇಲ್ಲದ ಪ್ರಕೃತಿಯಲ್ಲಿ ಯಾವ ಸತ್ವವಿದೆ? ಒಂದು ದಿನ ನಾನು ಮೇಯಿಸುತ್ತಿದ್ದ ಹಸುವನ್ನು ಚಿತ್ರಿಸಿದೆ. ಎಲ್ಲೋ ದೂರದಲ್ಲಿ ತೆಂಗಿನ ಮರದ ಮೇಲಿನಿಂದ ಕಿರುಚಿದ ಕೋತಿಯ ಶಬ್ದಕ್ಕೆ ಬೆದರಿ ಆಲಿಸುತ್ತಾ ನಿಂತ ನಮ್ಮ ಬಿಳಿಯ ಹಸು ಚಿತ್ರ ಕ್ಷಣಕಾಲ ನನ್ನ ಮನಸ್ಸನ್ನು ಹಿಡಿಯಿತು. ಅದರ ಬಿಳಿಯ ಮೇಯ ಬಣ್ಣ, ನೀಳವಾದ ಕೋಡುಗಳು, ಸಾಧು ಸ್ವಭಾವ. ಎಷ್ಟೋ ದಿನ ವಿಶ್ವಸಹ ಅದರ ಮೊಲೆಯಿಂದ ಹಾಲು ಕರೆದಿದ್ದಾನೆ. ಸಾತ್ವಿಕತೆಯ ಸ್ವರೂಪದಂತಿದ್ದ ಅಂತಹ ಮುಗ್ಧ ಪ್ರಾಣಿಯ ಸುತ್ತ ಗಂಭೀರವೂ ರಹಸ್ಯಮಯವಾದ ಪ್ರಕೃತಿ ಇದೆ. ಪ್ರಕೃತಿಯ ಬಣ್ಣ ಹಸುರಾಗಿಲ್ಲ. ಏನೋ ಒಂದು ತೆರನಾದ ನಿರ್ವರ್ಣದ ಆವರಣವು ಭಯಪೂರ್ಣವೂ ದ್ವೇಷದಿಂದ ಕೂಡಿದುದೂ ಆಗಿದೆ. ಬೆದರಿದ ಹಸುವು ಓಡುವುದಕ್ಕೆ ಸಿದ್ಧವಾದಂತೆ ಕಾಲುಗಳನ್ನು ನಿಗುರಿಸಿ ನಿಂತಿದೆ. ನೀಳವಾದ ಬಾಲವು ಸ್ವಲ್ಪ ಸೆಟೆದಿದೆ. ಅದರ ಗೋಣು ದಿಗಂತದ ಮೇಲೆ ಆಕಾಶದ ಕಡೆಗೆ ತಿರುಗಿ ಕಣ್ಣುಗಳು ಭಯದ ತಾಣವನ್ನು ಪರೀಕ್ಷಿಸುವಂತಿದೆ. ಕಿವಿಗಳು ದೂರದ ದುರ್ಬಲ ಶಬ್ದವನ್ನು ಆಲಿಸುವಂತೆ ಸೆಟೆದು ತಿರುಗಿವೆ. ಹಸು ಆ ಚಿತ್ರವನ್ನು ಮೆಚ್ಚಿದಳು. ಇದಕ್ಕೆ ಕಟ್ಟು ಹಾಕಿಸಿ ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋಣ. ಯಾವ ಕಂಪನಿಯ ಕ್ಯಾಲೆಂಡರಿಗೂ ಹೋಗುವುದು ಬೇಡ ಎಂದಳು. ಮತ್ತೊಂದು ದಿನ ಗದ್ದೆಯಲ್ಲಿ ಕಳೆ ಕೀಳುವ ಹೆಣ್ಣು ಮಕ್ಕಳ ಚಿತ್ರಿಸಿದೆ. ಆದರೆ ಒಟ್ಟು 3 ಚಿತ್ರಗಳನ್ನು ರಚಿಸುವ ವೇಳೆಗೆ ಹೊಸ ಚಿತ್ರ ವಸ್ತುಗಳೇ ಕಾಣದಾದವು. ಅಷ್ಟರಲ್ಲಿ ಜಮೀನು ನನ್ನ ವಶಕ್ಕೆ ಬಂತು. ಅದಕ್ಕೆ ಗೊಬ್ಬರ, ಗೋಡು ಬೇಕು. ಮಳೆ ಬಂದ ತಕ್ಷಣ ಬೇಸಾಯಕ್ಕೆ ಕಟ್ಟಿಸಬೇಕು. ನನ್ನಂತಹ ಅಲ್ಪ ಭೂಮಿಯವನು, ಅದರಲ್ಲಿಯೂ ಸ್ವಂತ ದುಡಿಯಲಾರದವನು, ಎತ್ತುಗಾಡಿ ಇಟ್ಟುಕೊಳ್ಳುವುದು ಪ್ರಯೋಜನವಿಲ್ಲದ ವ್ಯವಸ್ಥೆ. ಕೊಳ್ಳಲಿ ನನ್ನಲ್ಲಿ ಹಣವೂ ಇಲ್ಲ. ಚೈತ್ರ ಮಾಸದ ಕೊನೆಯಲ್ಲಿ ಮಳೆ ಬಿತ್ತು. ಬೇಸಾಯಕ್ಕೆ ಕೇಳಿದರೆ ಒಂದು ಆರಿಗೆ 2.5 ರೂಪಾಯಿ ಅನ್ನುತ್ತಾರೆ. ಅದು ಕುಳ ಮುಳುಗುವಂತೆ ಊರಿ ಉಳುವುದಿಲ್ಲ. 6
ಕೂಲಿ, ಬೀಜ, ನಾಟಿ, ಕಳೆ, ಕೊಯ್ಲು, ಬಡಿತ ಇವುಗಳಿಗೆ ಒಟ್ಟು 300-400 ರೂಪಾಯಿಯೇ ಬೇಕು. ನನ್ನ ಹತ್ತಿರ ಅಷ್ಟು ಹಣವಿಲ್ಲ. ಮುಂದಿನ ಬೆಳೆ ಬರುವ ತನಕ ಜೀವನಕ್ಕೆ ಸಹ ಬೇರೆ ದಾರಿ ಇಲ್ಲ. ಹಸು ಹಾಲು ಕೊಡುವುದು ಈಗ ಕಡಿಮೆಯಾಗುತ್ತಿದೆ. ಇನ್ನು 2 ತಿಂಗಳಿನಲ್ಲಿ ಅದು ಪೂರ್ತಿ ಮಾನಿಸಿಕೊಳ್ಳಬಹುದು. ಮತ್ತೆ ಇವ ತನಕ ಮನೆಯಲ್ಲಿ ಕರಾವಿನ ಗತಿ ಏನು? ಹಸು ತುಂಬಾ ಕರೆಯುತ್ತಿದ್ದಾಗ ದಿನವೂ 1 ಸೇರು ಹಾಲಿಗೆ 2 ಸೇರು ನೀರು ಬೆರೆಸಿ ಹೋಟೆಲಿಗೆ ಅಥವಾ ಕಾಫಿ ಚಟದವರಿಗೆ ಮಾರಿದ್ದರೆ ಏನಿಲ್ಲವೆಂದರೂ 400 ರೂಪಾಯಿ ಸಿಗ್ತಿತ್ತು. ಉಳಿದ ಹಾಲಿನಲ್ಲಿ ನಾವು ಹೇಗೋ ಮಾಡಿಕೊಳ್ಳಬಹುದಿತ್ತು. ಆದರೆ ಹಾಲನ್ನು ಮಾರುವುದು, ಅದಕ್ಕೆ ನೀರು ಸುರಿಯುವುದು ನಮಗೆ ಬೇಡವಾಗಿತ್ತು. ಸಮೃದ್ಧಿಯ ಕರಾವಿನ ಪ್ರೇಮಕ್ಕಾಗಿ ಅಲ್ಲವೇ ನಾವು ಮುಂಬೈ ಬಿಟ್ಟು ಬಂದದ್ದು. ಸಂಜೆ ಹಸುವನ್ನು ಹೊಡೆದುಕೊಂಡು ನಾನು ಮನೆಗೆ ಹೋಗುವ ವೇಳೆಗೆ ಒಂದೊಂದು ದಿನ ಹಸು ಹಾಡುತ್ತಾ ಕುಳಿತಿರುತ್ತಿದ್ದಳು. ತಂಬೂರಿ ಮೀಟಿಕೊಂಡು ಎತ್ತರದ ಧ್ವನಿಯಲ್ಲಿ ಹಾಡುತ್ತಿರುತ್ತಿದ್ದಳಾದರೂ ನನಗೆ ಅದರಲ್ಲಿ ಯಾವುದೋ ಒಂದು ಹರಕೆ ಕಾಣುತ್ತಿತ್ತು. ಅವಳ ಮುಕ್ತ ಉತ್ಸಾಹಕ್ಕೆ ಶಾಸ್ತ್ರೀಯತೆಯ ಸೂಕ್ಷ್ಮ ವಿನ್ಯಾಸವು ಸಾಲದಾಗಿತ್ತು, ಅಥವಾ ಅವಳ ಜೀವನದ ಮೂಲಶಕ್ತಿಯೇ ಇಲ್ಲದೆ ಅದು ಬರಿಯ ಕಲ್ಪಿತ ಉತ್ಸಾಹವಾಗಿತ್ತು. ಸರಿಯಾಗಿ ವಿಶ್ಲೇಷಿಸಲು ನನಗೆ ತಿಳಿಯುವುದಿಲ್ಲ. ನಾವು ಊರಿಗೆ ಹೋದ ಕೆಲವು ದಿನ ಹಾಡುತ್ತಿದ್ದ ಅವಳು ನಂತರ ಬಿಟ್ಟಳು. ಏನೋ ಬೇಸರ, ನೀರಸತಿ. ಇಲ್ಲಿ ಸಂಗೀತವೇ ಹುಟ್ಟುವುದಿಲ್ಲ ಎಂದಳು. ಹುಟ್ಟುತ್ತೆ ಅಂತಲ್ಲವೇ ನಾವಿಲ್ಲಿಗೆ ಬಂದದ್ದು? ನಾನು ಕೇಳಿದೆ. ನಮ್ಮ ನಿರೀಕ್ಷೆಯೇ ತಪ್ಪಿರಬಹುದು. ಇಲ್ಲಿ ಅದು ಹುಟ್ಟುತ್ತಿಲ್ಲ. ಮುಂಬೈಯಲ್ಲಿ ಅದು ಹುಟ್ಟುತ್ತಿತ್ತು, ಆದರೆ ಬೆಳೆಯುತ್ತಿರಲಿಲ್ಲ. ಹಾಗಾದರೆ ಯಾವುದು ಸರಿ? ಆತುರದಲ್ಲಿ ಹೇಗೆ ಹೇಳುವುದು? ಶ್ರುತಿ ಕೂಡುವುದಕ್ಕೆ ದೀರ್ಘವಾದ ಅಭ್ಯಾಸ ಬೇಕು. ನಾವು ಇನ್ನೂ ಇಲ್ಲಿ ಸರಿಯಾಗಿ ಕೂತುಕೊಂಡೇ ಇಲ್ಲ. ಅವಳ ಮಾತು ನಿಜ. ಸರಿಯಾಗಿ ಈ ನೆಲದಲ್ಲಿ ಒಂದಾಗದೆ ನಾವು ಯಾವ ಪಕ್ಷವನ್ನು ನಿರ್ಣಯಿಸಬಾರದು. ಆದರೆ ನಾವು ನಿಜವಾಗಿಯೂ ಅಗ್ರಹಾರದೊಡನೆ ಒಂದಾಗಬಲ್ಲೆವೆ ಎಂದು ಒಮ್ಮೊಮ್ಮೆ ನನಗೆ ಸಂಶಯ ಹುಟ್ಟುತ್ತಿತ್ತು. ದೋಷವು ನಮ್ಮದು, ಅಗ್ರಹಾರದ ಹೊಸ ಪೀಳಿಗೆಯ ಜನರದು ಎಂದು ನಾನು ಬಗೆಗೆ ಯೋಚಿಸುತ್ತಿದ್ದೆ. ಬೆಟ್ಟೆಗೌಡರೊಡನೆ ನಾನು, ವಸು ಎಲ್ಲರೂ ಒಂದಾಗಿ ಬೆರೆತಿದ್ದೇವೆ. ಆದರೆ ಊರಿನ ಯಾರೊಡನೆಯೂ ನಮಗೆ ಸೇರುವುದಿಲ್ಲ. ಅವರ ನಡೆನುಡಿಗಳಲ್ಲಿ ನಾವು ಮೆಚ್ಚುವ ಯಾವ ಸಂಗತಿಯೂ ಇಲ್ಲವೆನಿಸುತ್ತದೆ. ಹೆಂಗಸರು ಚಿನ್ನ ಬೆಳ್ಳಿಗಳನ್ನು ಅಡವು ಇರಿಸಿಕೊಂಡು ರೂಪಾಯಿಗೆ ತಿಂಗಳಿಗೆ 2 ಆಣೆಯಂತೆ ಬಡ್ಡಿಯ ಸಾಲ ಕೊಡುತ್ತಾರೆ. ಹಾಲಿಗೆ ನೀರು ಹಾಕಿ ಮಾರುತ್ತಾರೆ. ಬರಿಯ ಹಣದ ಸರ್ಕಾರಿ ಅಧಿಕಾರಿಗಳ ವಿಷಯವನ್ನೇ ಮಾತನಾಡುತ್ತಾರೆ. ನಮ್ಮ ಅಮ್ಮನ ಕಾಲದಲ್ಲಿದ್ದಂತೆ ಯಾರೂ ಬೀದಿಗೆ ದಿನವೂ ನೀರು ಹಾಕಿ ದೊಡ್ಡ ರಂಗವಲ್ಲಿ ಇಡುವುದಿಲ್ಲ. ಹಾಡುಗಳನ್ನು ಕಲಿತಿಲ್ಲ. ಪರಸ್ಥಳದ ಮೇಸ್ಟರುಗಳಿಗೆ ತೆಂಗಿನಕಾಯಿ, ಹಾಲು, ಮೊಸರು ಕೊಡುವುದಿಲ್ಲ. ಗಂಡಸರೆಲ್ಲ ಬೀಡಿ ಎಳೆಯುತ್ತಿದ್ದಾರೆ, ಕಳ್ಳತನ ಮಾಡುತ್ತಾರೆ, ಅಥವಾ ಮಾಡಿಸುತ್ತಾರೆ, ಪಂಗಡ ಕಟ್ಟುತ್ತಾರೆ. ನಮ್ಮ ಜಮೀನಿನಲ್ಲಿ ದುಡಿಯುವುದಿಲ್ಲ. ಮನೆಯ ಮಕ್ಕಳಿಗೆ ಹೇಳಿಕೊಟ್ಟು ಮತ್ತೊಬ್ಬರ ಹಿತ್ತಲಿನಿಂದ ತರಕಾರಿ ಕದಿಸುತ್ತಾರೆ. ಈ ಸಮೂಹದಲ್ಲಿ ನಾವು ಒಂದಾಗುವುದು ಹೇಗೆ? ಸಾಧ್ಯವೇ? ಮುಂಬಯಿಯ ಜನ ಉದಾರಿಗಳು. 10, 20, 50 ರೂಪಾಯಿ ಸಾಲವು ಎಲ್ಲಿಯಾದರೂ ಅವರಿಗೆ ಸಿಕ್ಕುತ್ತದೆ. ಅದಕ್ಕಾಗಿ ಯಾರು ಚಿನ್ನ ಬೆಳ್ಳಿಯ ಒತ್ತೆ ಕೇಳುವುದಿಲ್ಲ. 2ನೆಯ ಮನುಷ್ಯ ಅಪ್ರಾಮಾಣಿಕನೆಂಬ ಪೂರ್ವ ವಿಶ್ವಾಸದ ಮೇಲೆ ಅಗ್ರಹಾರದವರ ವ್ಯವಹಾರವು ನಿಂತರೆ ಮುಂಬಯಿಯ ಜನರು ಹಾಗೆ ಭಾವಿಸುವುದಿಲ್ಲ. ಇದಕ್ಕೆ ಕಾರಣವೇನು? ಸ್ಕೂಲ್ನಲ್ಲಿ ಹೆಡ್ ಮಾಸ್ಟರು ಸಿದ್ದನಂಜಪ್ಪನವರು ಬಿಟ್ಟರೆ ನನಗೆ ಈ ಊರಿನಲ್ಲಿ ಬೇರೆ ಮಿತ್ರರೇ ಇಲ್ಲ. ಸಕಲೇಶ್ಪುರದ ಕಡೆ ಆತ ಜಂಗಮಯ್ಯ ಜಾತಿಯವರು. ಎಷ್ಟೋ ದಿನ ನಮ್ಮ ಮನೆಗೆ ಬಂದು ಕೂತು ಮಾತನಾಡುವ ಅವರು ಹೇಳುತ್ತಿರುತ್ತಾರೆ, ಇದು ಒಂದೇ ಊರು ಅಲ್ಲ ಸರ್, ನಾನು ಶಾನೆ ಊರು ನೋಡಿದ್ದೀನಿ. ಹಳ್ಳಿ ಅಂದ್ರೆ ಹಂಗಾಗಿದೆ. ಎಲ್ಲೋ ಒಂದೊಂದು ಊರಿನಲ್ಲಿ ಅಪೂರ್ವಕ್ಕೆ ಸ್ವಲ್ಪ ನ್ಯಾಯ ಧರ್ಮ ಉಳ್ಕೊಂಡದೆ. ಉಳಿದ ಕಡೆ ಎಲ್ಲೂ ಸ್ಕೂಲ್ ಮೇಸ್ಟ್ರಿಗೆ ಒಂದು ಕಾಯಿ ಬುರುಡೆ ಕೊಡೋದಿಲ್ಲ. ಸುಗ್ಗಿಯ ಕಾಲದಲ್ಲಿ ಒಂದು ಮೊರ ಭತ್ತ ಕೊಡೋದಿಲ್ಲ. ಒಂದು ಹನಿ ಮಜ್ಜಿಗೆ ಹುಟ್ಟೋಲ್ಲ. ಅವರ ಹುಡುಗನಿಗೆ ಫೇಲ್ ಮಾಡಿದ್ರೆ ಮಾತ್ರ ಬಾಯಿ ಮುಚ್ಕೊಂಡು 10 ರೂಪಾಯಿ ತಂದು ಕೊಡ್ತಾರೆ. ಹಿಂದಿನ ಕಾಲ ಆಗಿ ಹೋಯ್ತು. ನಾನಂತೂ ಹಾಸನ ಟೌನಿಗೆ ಟ್ರಾನ್ಸ್ಫರ್ ಕೊಡಿ ಅಂತ ಕೇಳ್ತಾನೆ ಇದ್ದೀನಿ. ಸಿಕ್ಕಿದ್ದಿನವೇ ಹಾರಿ ಹೋಗ್ಬಿಡ್ತೀನಿ. ಹಳ್ಳಿ ಯಾಕೆ ಹೀಗಾಗಿದೆ ಎಂಬ ಪ್ರಶ್ನೆಯನ್ನು ನಾನು ಅವರ ಸಂಗಡ ಚರ್ಚಿಸುತ್ತಿದ್ದೆ. ಆದ್ರೆ ನನ್ನಲ್ಲೇ ನಾನೇ ಹಳ್ಳಿಯಲ್ಲಿ ಕಲೆಯು ಬೆಳೆದೀತೆ ಎಂದು ಯೋಚಿಸುತ್ತಿದ್ದೆ. ಬೇಸಿಗೆಯಲ್ಲಿ ಲಗ್ನ ಕಾಲ ಬಂತು. ಪ್ರತಿಯೊಂದು ಮನೆಯಲ್ಲಿಯೂ ಲೌಡ್ ಸ್ಪೀಕರು. 3 ದಿನ ಹಗಲು ರಾತ್ರಿ ಊರಿನ ಇತರರಿಗೂ ನಿದ್ರೆಗೂ ಅವಕಾಶವಿಲ್ಲದಂತೆ ಸಿನಿಮಾ ಹಾಡಿನ ರೆಕಾರ್ಡ್ಗಳನ್ನೇ ಕಿರುಚಿಸುತ್ತಾರೆ. ಅದೇ ನಾಗರಿಕತೆಯ ಲಕ್ಷಣ. ಯಾರಾದ್ರೂ ಹೇಳಿದ್ರೆ ನನ್ನ ಹೆಂಡ, ನನ್ನ ಬುಂಡೆ, ನೀನ್ಯಾರ್ಲಾ ಕೇಳಕ್ಕೆ ಅಂತಾರೆ. ಅವರಿಗೆ ಹೇಳೋರು ಯಾರು ಸರ್? ಸಿದ್ದ ನಂಜಪ್ಪನವರು ಹೇಳುತ್ತಾರೆ, ಸಕಾಲದಲ್ಲಿ ಜಮೀನಿಗೆ ಉಕ್ಕೆ ಹೊಡಿಸಿ ಬಿತ್ತಿಸದಿದ್ದರೆ ಇಡೀ ವರ್ಷದ ಅನ್ನಕ್ಕೆ ಕಲ್ಲು ಬೀಳುತ್ತದೆ. ನಾವು ಇಲ್ಲಿಗೆ ಬಂದು ವರ್ಷವಾಗಿ ನಮ್ಮಲ್ಲಿದ್ದ ಹಣವೆಲ್ಲ ಕರಗಿ ಹೋಗಿದೆ. ಮುಂಬೈಯಿಂದ ತಂದ ದುಡ್ಡಿನಲ್ಲಿ ಇಲ್ಲಿ ಕೊಂಡು ತಿನ್ನಲು ನಾವು ಬಂದಿಲ್ಲ. ಹಸುವಿನ ಕಿವಿಯ ಓಲೆಗಳನ್ನು ತಿಪಟೂರ್ನಲ್ಲಿ 80 ರೂಪಾಯಿಗೆ ಮಾರಿ ಅವಳ ಕಿವಿಗೆ 5 ರೂಪಾಯಿಯ ಒಂದು ಜೊತೆಯ ಕೃತಕ ಓಲೆಗಳನ್ನು ತಂದೆ. ಉಳಿದದ್ದನ್ನು ಬೇಸಾಯಕ್ಕೆ ತೆತ್ತಾಯಿತು. ಆದರೆ ಅದು ಎತ್ತಲೂ ಸಾಲದು. ಅಷ್ಟರಲ್ಲಿ ಹಸು ಪೂರ್ತಿಯಾಗಿ ಮಾನಿಸಿಕೊಂಡಿತ್ತು. 1 ವರ್ಷದ ಮೇಲೆ 4 ತಿಂಗಳಿನ ಅದರ ಹೋರಿಕರು ಎತ್ತರವಾಗಿ ಬೆಳೆದಿತ್ತು. ಯಾರೋ ಅದನ್ನು 80ಕ್ಕೆ ಕೇಳಿದರು. ಚೌಕಾಶಿ ಮಾಡಿ 90ಕ್ಕೆ ಅದನ್ನೂ ಮಾರಿದೆ. ಚಿಕ್ಕ ವಯಸ್ಸಿನ ಕರು. ತಾಯಿಯಿಂದ ಅಗಲುವಾಗ ತಾಯಿ ಮಕ್ಕಳಿಬ್ಬರಿಗೂ ಅಗಲಿಕೆಯಿಂದ ಕಿರಿಚಿಕೊಂಡವು. ಹೊಸು ಕಣ್ಣಿನಲ್ಲಿ ನೀರು ತಂದುಕೊಂಡಳು. ಬೇರೆ ಮಾರ್ಗವಿರಲಿಲ್ಲ. ಬೇಸಾಯದ ಕಾಲದಲ್ಲಿ ಎಲ್ಲವೂ ಸಮರ್ಪಕವಾಗಿ ನಡೆಯಬೇಕು. ಹಸುವಿಗೆ ಮತ್ತೆ ಹೋರಿ ಕುಡಿಸಿದೆ. ಮುಂದಿನ ಆಷಾಢ ಮಾಸದ ವೇಳೆಗೆ ಮನೆಯಲ್ಲಿದ್ದ ದಿನಸಿ ಎಲ್ಲ ಮುಗಿಯಿತು. ಕರಾವು ಇರಲಿಲ್ಲ. ಬೆಳಿಗ್ಗೆ ಎದ್ದರೆ ಹೊಟ್ಟೆಗೆ ಹೊಂದಿಸುವುದೇ ಯೋಚನೆ. ತೋಟಕ್ಕೆ ಹೋಗಿ ಕಣ್ಣಿಗೆ ಕಂಡ 7-8 ಕಾಯಿಗಳನ್ನು ಕಡವಿ ಅಂಗಡಿಗೆ ಕೊಡುವುದು. ಬಂದ 1 ಕಾಲು ಅಥವಾ 1.5 ರೂಪಾಯಿಗೆ ಅಕ್ಕಿ ತರುವುದು. 1 ರೂಪಾಯಿಗೆ 1 ಸೇರು ಅಕ್ಕಿ ಆ ದಿನಕ್ಕೆ ಹೋಯಿತು. ಮುಂದಿನ ಬೆಳಿಗ್ಗೆ ನಿತ್ಯದ ಸಮಸ್ಯೆ ಎದ್ದು ಕಾಣುತ್ತಿತ್ತು.
ಮಕ್ಕಳಿಗೆ ಹಾಲಿನ ಹನಿ ಇಲ್ಲ, ದೊಡ್ಡವರಿಗೆ ಮಜ್ಜಿಗೆ ನೀರಿಲ್ಲ, ಹೊಲದಲ್ಲಿ ಕಳೆ ಕೀಳಿಸಲು ಕೂಲಿಗೆ ದುಡ್ಡಿಲ್ಲ. ನಾನೇ ಸ್ವಂತ ಕೆಲಸ ಪ್ರಾರಂಭಿಸಿದೆ. ವಸುವು ನನ್ನ ಹಿಂದೆ ಬಂದಳು, ಆದರೆ ನಮ್ಮಿಂದ ಕೆಲಸವಾಗುತ್ತಿರಲಿಲ್ಲ. ನೀರಿನಲ್ಲಿ ಮುಳುಗಿದವರು ನಿರಾಶೆಯಿಂದ ಕೈ ಬಡಿಯುವಂತೆ ವಸು ಶಕ್ತಿ ತಂದುಕೊಂಡು ಕೆಲಸ ಮಾಡುತ್ತಿದ್ದಳೇ ವಿನ ಅವಳು ಆ ಕೆಲಸಕ್ಕೆ ಹೇಳಿಸಿದವಳಲ್ಲ. ಅವಳ ಬೆರಳು ತಂಬೂರಿಯನ್ನೇ ಮುಟ್ಟಿ ತಿಂಗಳುಗಳೇ ಆಗಿವೆ. ಅಶ್ವಯುಜ ಮಾಸದಲ್ಲಿ ರಾಗಿಯ ತೆನೆಗಳು ಬಲಿತು ಬಂದವು. ನಾವು ದಿನವೂ ಹೊಲಕ್ಕೆ ಹೋಗಿ ಹಸಿ ರಾಗಿಯ ತೆನೆಗಳನ್ನು ಹೀಜಿ ಮನೆಗೆ ತಂದು ಕುಟ್ಟಿ ಅದರಲ್ಲಿಯೇ ರೊಟ್ಟಿ ಮಾಡಿ ತಿನ್ನಬೇಕಾಯಿತು. ವಿಶ್ವ ಸ್ಕೂಲಿಗೆ ಹೋಗುತ್ತಿದ್ದ. ಈ ರೊಟ್ಟಿ ತಿನ್ನಲಾರದೆ ಅಳುತ್ತಿದ್ದ. ಅವನು ಹುಟ್ಟಿದಾಗಿಂದ ನಾವು ಹೊಟ್ಟೆಗೆ ಕಷ್ಟಪಡಿಸಿರಲಿಲ್ಲ. ಉಮೆಯು ಕೊಟ್ಟಿದ್ದನ್ನು ತಿಂದರೆ ಅವಳ ಹೊಟ್ಟೆಗೆ ಆಗುತ್ತಿರಲಿಲ್ಲ. ಹಾಗೆಂದು ಬೇರೆ ತಂದು ಕೊಡಲು ನಮಗೆ ಮಾರ್ಗವಿರಲಿಲ್ಲ. ಇನ್ನು 1 ತಿಂಗಳಿನಲ್ಲಿ ರಾಗಿಯು ಕುಯಿಲಾಗ್ತದೆ. ಅದನ್ನು ಬಡಿದರೆ 10 ಕಂಡುಗವಾದೀತು. ಅರ್ಧವನ್ನು ಮಾರಿ ಭತ್ತ ಕೊಂಡರೆ ಸಾಕು ಎಂದು ನಾವು ಏನೋ ಹೆಣಿಕೆ ಹಾಕಿಕೊಂಡಿದ್ದೆವು. ಕೊಯ್ಲಿನ ಕೂಲಿಗೆ ದುಡ್ಡು ಹೊಂದಿಸಬೇಕು. ಅಷ್ಟರಲ್ಲಿ ಹೊಲಗಳಿಂದ ರಾಗಿಯ ತೆನೆಗಳ ಕಳವು ಮಾಡಲು ಪ್ರಾರಂಭಿಸಿದರು. ಅದು ಎಲ್ಲರ ಹೊಲದಲ್ಲೂ ಆಗುತ್ತಿತ್ತು. ಎಲ್ಲರೂ ಅವರವರ ಹೊಲಗಳನ್ನು ಕಾಯಲು ಮೊದಲು ಮಾಡಿದರು. ನಾನು ಹಗಲು ರಾತ್ರಿ ಎನ್ನದೆ ಹೊಲದಲ್ಲಿ ಇರುತ್ತಿದ್ದೆ. ಕೊಯ್ಲಿನ ಕಾಲಕ್ಕೆ ಮೇಷ್ಟ್ರು ಸಿದ್ದ ನಂಜಪ್ಪನವರು 50 ರೂಪಾಯಿ ಸಾಲ ಕೊಟ್ಟರು. ಕೊಯ್ದು ಮೆದೆ ಹಾಕಿಸಿ ನಾನೇ ಮೊದಲಿಗನಾಗಿ ಬಡಿಸಿದೆ. ಒಟ್ಟು 8 ಕಂಡುಗ ರಾಗಿ ಆಗಿತ್ತು. ಒಟ್ಟು ಖರೀದಿಯಲ್ಲಿ ನಾನು ಮಾಡಿದ ಖರ್ಚು ಮತ್ತು ಭೂಕಂದಾಯವನ್ನು ಕಳೆದರೆ 200 ರೂಪಾಯಿ ಉಳಿತಾಯ. ಅದಕ್ಕಾಗಿ ವರ್ಷವಿಡೀ ಪಾಡುಪಟ್ಟದ್ದು ವ್ಯರ್ಥವೆನಿಸಿದರೂ ಮಧ್ಯಾಹ್ನದ ಊಟಕ್ಕೆ ರಾಗಿ ಬಂತು ಎನ್ನುವುದೇ ಸಮಾಧಾನ. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.